ಧ್ಯಾನ ಮಿತ್ರರಿಗೂ ತುಂಬು ಹೃದಯದ ಕೃತಜ್ಞತೆಗಳೊಂದಿಗೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಾಡ್ಸ್ ಅಂತ ಸಂಬೋಧನೆ ಮಾಡಿರ್ತಕ್ಕಂಥ ಪಿತಾಮಹ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಅಮ್ಮನವರಿಗೂ ನಮಿಸುತ್ತ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಎಂದು ನನ್ನ ಆಧ್ಯಾತ್ಮಿಕ ಜೀವನ ಪಯಣದ ಮುಂಚೆ ಒಂದು ಕಗ್ಗದ ಶ್ಲೋಕದಿಂದ ಅಥವಾ ಕಗ್ಗದಿಂದ ನಾನು ಪ್ರಾರಂಭ ಮಾಡ್ಬೇಕು ಅನ್ಕೋತೀನಿ. ಗುಂಡಪ್ಪನವ್ರು ಹೇಳ್ತಾರೆ, ಅರೆಗಳಿಗೆ ಅನುಭವವೇ ಮಾನಸವ ಕರಗಿಸದೆ, ಪರಿಪಕ್ವಗೊಳಿಸದೇನದು ಜೀವರಸವೇ. ಅರೆಗಳಿಗೆ ಅನುಭವವೇ ಮಾನಸವ ಕರಗಿಸದೆ, ಪರಿಪಕ್ವಗೊಳಿಸದೇನದು ಜೀವರಸವೇ. ಉರಿ ತನುಪುಗಳಿನಾತ್ಮ ಸಂಸ್ಕಾರಗಳ ನೆಸಪ, ಉರಿ ತನುಪುಗಳಿನಾತ್ಮ ಸಂಸ್ಕಾರಗಳ ನೆಸಪ, ಪುರುಳಪುಸಿ ಎನ್ನುವೆಯ ಮಂಕುತಿಮ್ಮ, ಪುರುಳಪುಸಿ ಎನ್ನುವೆಯ ಮಂಕುತಿಮ್ಮ ಅಂತ ಅವರು ಎಷ್ಟು ಅದ್ಭುತವಾದಂತಹ ಈ ಒಂದು ಕಗ್ಗವನ್ನ ನಮ್ಗೆ ಕೊಟ್ಟಿದ್ದಾರೆ. ನಮ್ ಜೀವನದಲ್ಲಿ ಸಾವಿರಾರು ಅನುಭವಗಳಾಗುತ್ತೆ. ಅನುಭವ ಅಂದ್ರೇನೆ ಅಷ್ಟು, ಭವದಲ್ಲೂ ಯಾವಾಗ್ಲೂ ಈ ಒಂದು ದೇಹ ಅಥವಾ ಈ ಕ್ಷಣದಲ್ಲಿ ಪ್ರತಿ ಕ್ಷಣದಲ್ಲೂ ಕೂಡ ಸಹ ಆಗ್ತಕ್ಕಂಥದ್ದು ಅನುಭವ ಪಾಠಗಳು. ಸಾಮಾನ್ಯ ಎಲ್ಲವೂ ಸಾಧಾರಣ ಅನುಭವಗಳಾಗಿರ್ತವೆ ಅಂತ ನಾವು ಅನ್ಕೋತೀವಿ. ಆದ್ರೆ ಬೆರಳೆಣಿಕೆ ಅಷ್ಟು ಮಾತ್ರ ಅನುಭವಗಳು ನಮ್ಮನ್ನ ತೀವ್ರ ಚಿಂತನೆಗಳು ಹುಟ್ಟುತ್ತವೆ. ಆ ಅನುಭವಗಳಾಗ್ತಕ್ಕಂಥದ್ದನ್ನ ನಾವು ನಮ್ಮ ಜೀವನದಲ್ಲಿ ಎಚ್ಚರಿಕೆಯಿಂದ ಜಾಗೃತಿಯಿಂದ ನೋಡ್ಕೊಂಡಾಗ ಯಾವ ಅನುಭವ ನಮಗೆ ಪಾಠ ಆಗತ್ತೆ, ಕೆಲವೊಂದು ಅನುಭವಗಳು ನಮ್ಗೆ ತೀವ್ರತೆಗೆ ಒಳಪಡಿಸ್ತವೆ, ಚಿಂತನೆಗೆ ಒಳಪಡಿಸ್ತವೆ ಅಂತ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನಮ್ ಜೀವನದಲ್ಲಿ ಅರೆಗಳಿಗೆಯಲ್ಲಿ ಆ ಕ್ಷಣದಲ್ಲಿ ಆಗ್ತಕ್ಕಂಥ ಅನುಭವ ನಮ್ಮ ಮನಸ್ಸನ್ನ ಕರಗಿಸೋದಲ್ವಾ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಹಾಗೆ ಹೇಳ್ತಾರೆ, ನಮ್ಮಲ್ಲಿ ಹರಿತಕ್ಕಂಥ ಜೀವರಸ ಯಾವುದು? ಜೀವರಸ ಅಂದ್ರೆ ಚೈತನ್ಯ ಶಕ್ತಿ. ಅದನ್ನ ಪರಿಪಕ್ವಗೊಳಿಸಲ್ವಾ ಅದು ಅಂತ ಕೇಳ್ತಾರೆ, ನಮ್ಮನ್ನ ಹೇಳ್ತಾರೆ. ನೋಡಿ, ಉರಿ ಮತ್ತು ಶೀತಲತೆಗಳು ಆತ್ಮವನ್ನ ಸಂಸ್ಕರಿಸುವ ಆ ತಿರುಳನ್ನು, ಸತ್ಯವನ್ನು ಹುಸಿ ಎನ್ನುತ್ತೆಯಾ ಅಂತ ಹೇಳ್ತಾರೆ. ನಾವು ಧ್ಯಾನಸ್ಥರಾದಾಗ ನಮ್ಮಲ್ಲಿ ವಿಶ್ವಮಯ ಪ್ರಾಣ ಶಕ್ತಿ ನಮ್ಮ ದೇಹದಲ್ಲೆಲ್ಲ ಪಸರಿಸಿ ನಮಗೆ ಏನೆಲ್ಲಾ ಒಂದು ಪುಳಕವನ್ನ ತಂದುಕೊಡುತ್ತೆ. ನಮ್ಮ ಏನಂತ ತಾಪ ಮತ್ತೆ ಬಿಸಿ ಎಲ್ಲವನ್ನು ಕೂಡ ತಂದ್ಕೊಡುತ್ತೆ. ಆ ಆತ್ಮಕ್ಕೆ ಆಗ್ತಕ್ಕಂಥ ಒಂದು ಅನುಭವನ ಹುಸಿ ಅಂತೀಯ, ಸುಳ್ಳು ಅಂತೀಯ ಅಂತ ಹೇಳಿ ನಮ್ಗೆ ಒಂದು ಪ್ರಶ್ನೆಯನ್ನ ಗುಂಡಪ್ಪನವರು ಮುಂದೆ ಇಟ್ಟಿದ್ದಾರೆ ಅಂತ ಹೇಳ್ತಾ ಇಂದಿನ ಈ ನನ್ನ ಆಧ್ಯಾತ್ಮಿಕ ಜೀವನ ಪಯಣವನ್ನ ನಾನು ಹಂಚ್ಕೊಳಕ್ಕೆ ಇಷ್ಟಪಡ್ತೇನೆ. ನಾನು ಧ್ಯಾನಕ್ಕೆ ಬಂದಿದ್ದು, ಮೊದಲನೇದಾಗಿ ನಾನು ತಿಳಿಸ್ಬೇಕು, ನನ್ನ ಒಂದು ಸುಂದರ ಕುಟುಂಬ ಧ್ಯಾನ ಕುಟುಂಬ ಅಂತಾನೆ ಹೇಳ್ಬಹುದು. ನಾನು, ನಮ್ಮ ಮನೆಯವರು, ನನ್ನ ಮಗಳು ಧ್ಯಾನ ಯಾವಾಗಾದ್ರೂ ಸ್ವಲ್ಪ ಅವಳ ಧ್ಯಾನಸ್ಥ ಆಗ್ತಾಳೆ. ಆದ್ರೆ ನಾನು ನಮ್ಮ ಮನೆಯವರು ನಿರಂತರವಾಗಿ ಧ್ಯಾನಾಭ್ಯಾಸದಲ್ಲಿ ತೊಡ್ಕೊಂಡಿರ್ತೀವಿ. ನಮ್ಮ ಊರು, ನನ್ನ ಗಂಡ ನಮ್ಮ ಮನೆ ಈಗಿನ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿ ಹತ್ರ ಹೊನ್ನೂರು ಅಂತ ಗ್ರಾಮ. ನನ್ನ ತವರು ಮನೆ, ನನ್ನ ಧ್ಯಾನದ ತವರು ಮನೆ ಮತ್ತೆ ನನ್ನ ತವರು ಮನೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು. ಅಲ್ಲಿ ನಾನು ಕೂಡ ಸಹ 1996 ಬೆಂಗಳೂರಿಗೆ ಬಂದಿದ್ದು ಮದುವೆ ನಂತರ. ಅಲ್ಲಿಂದ ಇಲ್ಲಿ ತನಕ ಕೂಡ ಸಹ ನಾನು ಕೆಲಸ ಮಾಡ್ತಾನೆ ಇದ್ದೀನಿ. ಒಂದಷ್ಟು ಮಧ್ಯದಲ್ಲಿ ಕೋವಿಡ್ ಸಮಯದಲ್ಲಿ, ಕರೋನಾ ಸಮಯದಲ್ಲಿ ನಮಗೆ ಕೆಲಸ ಎಲ್ಲರಿಗೂ ಕೂಡ ಸಹ ಗೊತ್ತು, ಕೆಲಸ ಹೋಗಿದ್ದು ಅಂತಲ್ಲ, ಅಲ್ಲಿ ಕೆಲ್ಸಕ್ಕೆ ಬನ್ನಿ ಆದ್ರೆ ನಿಮ್ಮ ಓನ್ ವೆಹಿಕಲ್ ಅಲ್ಲಿ ಬನ್ನಿ ಅಂತ ಹೇಳಿದ್ರು. ನಾವು ಬಸ್ಸಲ್ಲಿ ಓಡಾಡೋದಕ್ಕೆ ಕಷ್ಟ ಆಗ್ತಿತ್ತು, ಬಸ್ಗಳು ಯಾವ್ದು ಇರ್ಲಿಲ್ಲ. ಅವಾಗ ನನ್ ಕೆಲಸ ಬಿಡ್ಬೇಕಾಗ ಬಂತು. ಆ ಮಧ್ಯದಲ್ಲಿ ಜೀವನದಲ್ಲಿ ಎಲ್ಲರಲ್ಲೂ ಕೂಡ ಸಹ ಆಗು ಹೋಗುಗಳು ನಡೀತಾ ಇರುತ್ತೆ. ಎಲ್ಲದಕ್ಕೂ ಕಾರಣ ಕಾರ್ಯ ಸಂಬಂಧ ಅಂತ ನಾವು ಹೇಳ್ತೇವೆ. ನಮ್ಮ ಮನೆಯಲ್ಲಿ ಎರಡೂ ಕುಟುಂಬದಲ್ಲೂ ಕೂಡ ಸಹ ಆಧ್ಯಾತ್ಮಿಕತೆ ಕುಟುಂಬ ಇದ್ದಿದ್ದು. ಚಿಕ್ಕ ವಯಸ್ಸಿನ ನಮ್ಮ ಅಜ್ಜಿಯವರು ನಮಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳ ಬಗ್ಗೆ ಎಲ್ಲ ಕರೆಂಟ್ ಹೋಯ್ತು ಅಂದ್ರೆ ಅದನ್ನ ಹೇಳ್ತಾ ಇದ್ರು, ನಿತ್ಯ ಕಥೆಗಳನ್ನ ಹೇಳ್ತಾ ಇದ್ರು. ನಾವೆಲ್ಲ ಕೂಡ ಸಹ ಬೆಳೆದಿದ್ದು, ನಮ್ಮ ಅತ್ತೆ ಟೀಚರ್ ಇದ್ರು, ನಮ್ಮ ತಂದೆಯವರ ಅಕ್ಕ, ಅವ್ರ ಹತ್ರನೇ ನಾವು ಪಳಗಿದ್ದು, ಓದಿಸಿದ್ದವರೆಲ್ಲ ನಮಗೆ ಮೂಲಭೂತ ಪ್ರಾಥಮಿಕ ಶಿಕ್ಷಣ ನೀಡಿದ್ದೇ ಅವ್ರ ಮೂಲಕನೇ ನಮ್ಗೆ ಅಂತ ಅವ್ರನ್ನ ನೆನ್ಸ್ಕೊಳಕ್ ಇಷ್ಟಪಡ್ತೀನಿ. ಹಾಗೆ ನಮ್ಮ ಅಜ್ಜಿ ಕೂಡ ಸಹ, ನಮ್ಮ ತಂದೆಯವರ ತಾಯಿ ಕೂಡ ಸಹ, ಮತ್ತೆ ನಮ್ಮ ತಾಯಿಯವರ ತಾಯಿ, ನಮ್ಮ ತಾಯಿಯವರ ತಾಯಿ ಬಂದು ಬ್ರಹ್ಮಕುಮಾರೀಸ್, ಪ್ರಜಾಪಿತ ಬ್ರಹ್ಮಕುಮಾರೀಸ್ ಇದರಲ್ಲಿ ಸುಮಾರು 30 ವರ್ಷಗಳ ಕಾಲ ಅವರು ಅಲ್ಲಿ ನಿರಂತರವಾಗಿ ಆ ಧ್ಯಾನ ಸ್ವಾಧ್ಯಾಯಗಳಲ್ಲಿದ್ರು. ನಮ್ಮ ದೊಡ್ಡಮ್ಮ, ಇನ್ನೊಬ್ಬ ಅತ್ತೆ ಎಲ್ಲರೂ ಕೂಡ ಸಹ ಅದರಲ್ಲೂ ಇದ್ದಿದ್ದಾರೆ. ನಾವು ಕೂಡ ಸಹ 10ನೇ ತರಗತಿಯಿಂದ ಬ್ರಹ್ಮಕುಮಾರಿ ಧ್ಯಾನ
ಧ್ಯಾನದಲ್ಲಿ ಇರ್ತಾ ಇದ್ವಿ. ಸತ್ಸಂಗಗಳೇ ಕಡಿಮೆ, ಸಜ್ಜನ ಸಾಂಗತ್ಯ ಕಡಿಮೆ ಇರ್ತಾ ಇತ್ತು. ಬಟ್ ಆದ್ರೆ ಎಲ್ಲವನ್ನು ಅದನ್ನ ನಾವು ಅವ್ರು ಹೇಳಿದ್ದೆಲ್ಲ ಕೇಳ್ತಾ ಇದ್ವಿ. ಅವಾಗ ಅಜ್ಜಿ ಹೇಳಿದ್ದು, ಅತ್ತೆ ಹೇಳಿದ್ದು, ಅಮ್ಮ ಹೇಳಿದ್ದೆಲ್ಲ ಕೇಳ್ತಾ ಇದ್ವಿ. ಹೀಗೆ ಎಲ್ಲ ನಿರಂತರವಾಗೆಲ್ಲ ಮುಗಿಸ್ ಬಂತು. ನಂತರ ಈ ಕೋವಿಡ್ ಸಮಯದಲ್ಲಿ ಕೆಲಸ ಇಲ್ಲ ಅಂದಾಗ ಬೇಜಾರಾಗ್ತಾ ಇತ್ತು. ಒಂದು ಫಸ್ಟ್ ಅಲೆನಲ್ಲಿ ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಡಿಗೆ ಮಾಡ್ಕೊಂಡು ಊಟ ಮಾಡೋದು, ಆಟ ಆಡೋದು, ಎಲ್ಲರೂ ಫೋನಲ್ಲಿ ಮಾತಾಡ್ಕೊಂಡು ಚೆನ್ನಾಗ್ ಕಾಲ ಕಳೆದ್ವಿ 1 ವರ್ಷ. ಸೆಕೆಂಡ್ ವೇವ್ ಬಂದಾಗ ಯಾವುದೇ ಆಗ್ಲಿ ಅದನ್ನೇ ಮಾಡ್ತಾ ಇದ್ದಾಗ ಬೇಸರ ಆಗುತ್ತೆ ಮನುಷ್ಯನ್ಗೆ. ಏನಾದ್ರೂ ಬೇರೆ ಹೊಸತನದ್ ಬೇಕು ಅನ್ಸುತ್ತೆ. ಒಂದನ್ನೇ ಇಟ್ಕೊಂಡ್ ಕೂತ್ಕೊಳ್ಳೋ ಬೇಸರ ಆದಾಗ ನನ್ ತಂಗಿ ಹಿರಿಯೂರಲ್ಲಿ, ಅವಳು ಚಿತ್ರದುರ್ಗ ಜಿಲ್ಲೆ ಹಿರಿಯೂರಲ್ಲಿ ಯರಬಳ್ಳಿ ಅಲ್ಲಿ ಟೀಚರ್ ಇದ್ಲು ಅವಳು. ನಮ್ಗೆ ಹೇಳ್ತಾ ಇದ್ಲಿ ಯಾವಾಗ್ಲೂ ಕೂಡ ಮೆಡಿಟೇಷನ್ ಮಾಡು, ನಿನಗ್ ಗೊತ್ತಿದೆ ಇನ್ನು ಸ್ವಲ್ಪ ಮೆಡಿಟೇಷನ್ ಮಾಡು ಮಾಡು ಅಂತ ಇದ್ಲು. ನಾನು ಹ್ಞೂ ಅಂತ ಹೇಳ್ತಾ ಇದ್ದೆ. 2020 ಆಗಸ್ಟ್ ರಿಂದಾನೇ ಹೇಳ್ತಿದ್ಲು ಅವಳು, ದಿನ ಮೆಡಿಟೇಷನ್ ಮಾಡು ಮಾಡು ಮಾಡು, ಈಗ ಫ್ರೀ ಇದೆ, ಇವಾಗ ಏನು ಇಲ್ಲಲ್ಲ ಮಾಡು ಅಂತ ಹೇಳೋಳು. ನಾನು ಸೋಂಬೇರಿತನ, ಎದ್ದೇಳ್ಬೇಕು. ಅವಾಗ್ಲೇ ಎಲ್ಲ ಝೂಮ್ ಶುರು ಆಗಿತ್ತು. ಹಿರಿಯೂರಲ್ಲಿ ಮೈತ್ರೇಯ ಧ್ಯಾನ ಅಂತ ಒಂದು ಝೂಮ್ ಇತ್ತು. ಅಲ್ಲಿ ಗೌರೀಶ್ ಸರ್ ಅವರು ಅದನ್ನ ಪ್ರಾರಂಭ ಮಾಡಿದ್ರು. ಅವಾಗಿಂದ ನನಗೆ ಹೇಳ್ತಿದ್ಲು. ನಾನು ಹ್ಞೂ ಅಂತ ಹೇಳ್ತಾ ಇದ್ದೆ. ಆಮೇಲೆ ನವೆಂಬರ್ ಇಂದ ಅಂತೂ ಪ್ರತಿನಿತ್ಯ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ಸೋಳು. ಹ್ಞೂ ಅಂತ ಹೇಳಿ ಮಲ್ಕೊಂಡ್ಬಿಡ್ತಾ ಇದ್ದೆ. ಆಯ್ತು ಆಫ್ ಮಾಡ್ಬಿಟ್ಟು ಅಂತ ಹೇಳಿ. ಹಿಂಗೆ ಮಾಡಿ ಕೊನೆಗೆ ಕಡತಲ್ ಡಿಸೆಂಬರ್ 21 ಕಡತಲ್ ಪ್ರೋಗ್ರಾಮ್ ಅಲ್ಲಿ ನನಗೆ ದಿನ ಎದ್ದೇಳ್ಸೋಳು. ಎದ್ದು ಮ್ಯೂಸಿಕ್ 5 ರಿಂದ 8 ಗಂಟೆ ತನಕ ಮ್ಯೂಸಿಕ್ ಕೇಳ್ತಾ ಇದ್ವಿ. ಧ್ಯಾನಕ್ಕೆ ಏನ್ ಕೂಡ್ತಿರ್ಲಿಲ್ಲ, ಸುಮ್ನೆ ಕೇಳ್ಕೊಂಡಿರ್ತಾ ಇದ್ವಿ ಅಷ್ಟೇನೆ. ಆಫ್ ಮಾಡ್ಬಿಡೋದು. ಮತ್ತೆ ಅದನ್ನೇನು ನಾವು ಅಷ್ಟು ಸೀರಿಯಸ್ ಆಗಿ ತಗೊಂಡ್ಲೇ ಇಲ್ಲ. ಮತ್ತೆ ಕೊನೆಗೂ ಅವ್ಳು ಬಿಡ್ತಾನೆ ಇರ್ಲಿಲ್ಲ. ಪ್ರತಿದಿನ ಸತತವಾಗಿ 2-3 ತಿಂಗಳಿಂದ ಅವಳು ನನಗೆ ಪ್ರತಿದಿನ 4 ಗಂಟೆ ಕಾಲ್ ಮಾಡೋದು, ಎದ್ದೇಳು ಅಂತ ಹೇಳೋದು, ಹ್ಞೂ ಅಂತ ಹೇಳೋದು, ಇದೇ ತರನೇ ನಡೀತಾ ಇತ್ತು. ಆಮೇಲೆ ನಾನು ಜನವರಿನಲ್ಲಿ 2021 ಜನವರಿನಲ್ಲಿ ನನಗೆ ಆಯ್ತು, ಅವಳು ಅಷ್ಟು ಸತಿ ನನ್ನ ಎದ್ದೇಳಿಸ್ತಾಳೆ, ನಾನು ಮಾಡ್ಲೇಬೇಕು ಧ್ಯಾನ ಅಂತ ಹೇಳ್ಬಿಟ್ಟು ನಾನೇನ್ ಮಾಡ್ದೆ, ಅವಾಗಿಂದನೇ ಧ್ಯಾನಕ್ಕೆ ಶುರು ಮಾಡ್ಕೊಂಡೆ. ಅವಾಗಿ ನಿರಂತರವಾಗಿ ನಾನು ಧ್ಯಾನದಲ್ಲಿದ್ದೇನೆ ಪ್ರತಿನಿತ್ಯ. ಆ ಬೆಳಗ್ಗೆ ತಪ್ಪಿಸಿದ್ರು ಯಾವ್ದಾದ್ರು ಒಂದು ಸಮಯದಲ್ಲಂತೂ ಖಂಡಿತ ನಾನು ಧ್ಯಾನ ಸ್ಥಳಾಗೆ ಇರ್ತೇನೆ. ಮತ್ತೆ ಮೋರೋವರ್ ನನಗೆ PMC ನಲ್ಲಿ ಇರೋದ್ರಿಂದ ಸೆಷನ್ ಟೈಮ್ ಅಲ್ಲೆಲ್ಲ ಧ್ಯಾನ ಕೂತ್ಕೋತೀನಿ. ಅವಾಗಿಂದ ನನ್ನ ಪ್ರಾರಂಭ ಆಗಿದ್ದು. ಆ ಸಮಯದಲ್ಲಿ ನಮ್ಮ ಯಜಮಾನ್ರಿಗೆ ನಾನು ಹೇಳ್ತಾ ಇದ್ದೆ, ಅವರು ಕೇಳ್ತಾ ಇರ್ಲಿಲ್ಲ. ಧ್ಯಾನ ಅಂತ ಇಟ್ಕೊಳ್ತಾ ಇದ್ರು. ಫೆಬ್ರವರಿ ಮಂತ್ ಅಲ್ಲಿ ಜನವರಿ ನಾನ್ ಬಂದೆ ಧ್ಯಾನಕ್ಕೆ. ಫೆಬ್ರವರಿಯಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಅವ್ರಿಗೆ CKD ಪೇಷಂಟ್ ಇರೋದ್ರಿಂದ ಅವ್ರಿಗೆ ಪಿಸ್ತೂಲ್ ಹಾಕ್ಸ್ಲಿಕ್ಕೆ ಬೇಕಾಯ್ತು. ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು. ಅವಾಗ ನಾನು 10 days ಇದ್ವಿ ಹಾಸ್ಪಿಟಲ್ ಅಲ್ಲಿ. ಅವಾಗ ಪ್ರತಿನಿತ್ಯ ಕೂಡ ನಾನು ರಾತ್ರಿ ಎಲ್ಲ ಧ್ಯಾನಕ್ಕೆ, ಹುಣ್ಣಿಮೆ ಧ್ಯಾನ ಏನಿರುತ್ತೋ ಅಲ್ಲಿ ಬೆಡ್ ಇತ್ತು, ಮಲಗ್ಲಿಕ್ಕೆ ಎಲ್ಲ ಇತ್ತು. ನಾನು ಮಲ್ಕೊಳ್ತಾ ಇರ್ಲಿಲ್ಲ. ಚೇರ್ ಮೇಲೆ ಕೂತು ಧ್ಯಾನಸ್ಥಳಾಗ್ತಿದ್ದೆ. ಇವ್ರು ಅಂತ ಇದ್ರು, ನಿನ್ ರಾತ್ರಿ ಕೂಡ ಸಹ ಮಲ್ಗಲ್ಲ, ಬೆಳಗ್ಗೆ ಎದ್ದು ಓಡಾಡ್ತಾನೆ ಇರ್ತೀಯ, ಒಂಚೂರು ನೀವು ಬೇಜಾರಾಗ್ದಂಗೆ, ಸುಸ್ತಿಲ್ದಂಗೆ, ಎಷ್ಟು ಆಕ್ಟಿವ್ ಆಗಿರ್ತೀಯ ಅಂತ ಹೇಳೋರು. ನೀವು ಅದಕ್ಕೆ ನಾನು ಹೇಳ್ತಾ ಇದ್ದೆ, ನೀವು ಮೆಡಿಟೇಷನ್ ಮಾಡ್ರಿ ನಿಮಗೂ ಹಂಗೆ ಆಗುತ್ತೆ, ನೀವು ಅದೇ ತರ ಇರ್ತೀರಾ ಅಂತ ಹೇಳ್ತಿದ್ದೆ. ಅವರು ಅಂತ ಹೇಳೋರು. ಮತ್ತೆ ಮನೆಗೆ ಬಂದ್ಮೇಲಿಂದ ಅವರು ಕೂಡ ಪ್ರಾರಂಭ ಮಾಡಿದ್ರು. ಫೆಬ್ರವರಿನಲ್ಲಿ ಅವರು ಧ್ಯಾನಕ್ಕೆ ಬಂದ್ರು ಕೂಡ ಸಹ. ಅಲ್ಲಿಂದ ನಾವು ಕಂಟಿನ್ಯೂಸ್ ಆಗಿ ಬರೀ ಕ್ಲಾಸಸ್ ಧ್ಯಾನ ಮುಗಿಸಿ ಮತ್ತೆ ಆಫ್ ಮಾಡ್ತಾ ಇದ್ದೆ. ಆಮೇಲೆ ನಮ್ಮಮ್ಮ ನನ್ನ ತಂಗಿ ಬಿಡ್ತಾ ಇರ್ಲಿಲ್ಲ, ನೀನು ಸತ್ಸಂಗಗಳನ್ನ ಕೇಳ್ಬೇಕು, ಮಾಸ್ಟರ್ ಬರ್ತು ಕ್ಲಾಸಸ್ ಮಾಡ್ತಾರಲ್ಲ ಅದೆಲ್ಲ ನೀನು ಸೀನಿಯರ್ ಮಾಸ್ಟರ್ಗಳು ಅವರ ಅನುಭವಗಳನ್ನ ಹೇಳ್ತಾರೆ, ಹಾಗೆ ಪತ್ರಿ ಸರ್ ಅವರು ಒಳ್ಳೊಳ್ಳೆ ಪುಸ್ತಕಗಳ ಒಂದು ಪರಿಚಯವನ್ನು ಮಾಡ್ತಾರೆ, ನೀನ್ ಕೇಳು ಅಂತ ಹೇಳೋರು. ಕೇಳ್ತಾ ಇದ್ದೆ. ಅವಾಗಿಂದ ಕೇಳಕ್ ಶುರು ಮಾಡ್ಕೊಂಡೆ. ಏನು ಪ್ರಶ್ನೆಗಳನ್ನ ಮಾಡ್ತಾ ಇರ್ಲಿಲ್ಲ, ತುಂಬಾ ಕಡಿಮೆ ಪ್ರಶ್ನೆ ಮಾಡೋದು. ಏನಾದ್ರು ಪ್ರಶ್ನೆ ಬಂದ್ರೆ ಯಾರನ್ನು ಕೇಳ್ತಾ ಇರ್ಲಿಲ್ಲ, ಗೌರೀಶ್ ಸರ್ನ ಕೇಳ್ತಾ ಇದ್ದೆ ನಾನು. ಫೋನ್ ಮಾಡ್ಬಿಟ್ಟು ಸರ್ ಇದು ಹಿಂಗೆ ಹಿಂಗೆ ಅಂದಾಗ ಅವ್ರು ಇಲ್ಲ ಮೇಡಮ್ ಅದಂಗೆ ಹಿಂಗೆ ಅಂತ ಆನ್ಸರ್ ಹೇಳೋರು. ಯಾರು ನಾನು ಜಾಸ್ತಿ ಕೇಳಕ್ ಹೋಗ್ತಾ ಇರ್ಲಿಲ್ಲ ಪ್ರಶ್ನೆಗಳನ್ನ. ಯಾಕೆ ಅಂತ ಹೇಳಿದ್ರೆ JTTP ಒಂದು ಝೂಮ್ ಅಲ್ಲಿ ಹರಿಶಂಕರ್ ಸರ್, ಕೋಟೇಶ್ವರ ಸರ್, ವರಹಮೂರ್ತಿ ಸರ್ ಅವರೆಲ್ಲ ಕ್ಲಾಸಸ್ ತಗೊಳ್ತಾ ಇದ್ರು. ನಮ್ಮ ಯಜಮಾನ್ರು ನಾವೆಲ್ಲ ಅಲ್ಲಿ ಜಾಯಿನ್ ಆಗ್ತಾ ಇದ್ವಿ. ಅವ್ರು ಹೇಳ್ತಾ ಇದ್ರು, ನಿಮ್ಮ ಪ್ರಶ್ನೆಗಳಿಗೆ ನೀವೇ ಉತ್ತರ ಕಂಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಯಾರನ್ನೂ ನೀವು ಪ್ರಶ್ನೆ ಮಾಡಬಾರ್ದು. ನಿಮ್ಮ ಪ್ರಶ್ನೆಗೆ ಅವ್ರು ಉತ್ತರ ಕೊಟ್ರೆ ಅವ್ರ ಸಮಾಧಾನದ ಉತ್ತರ ಆಗುತ್ತೆ ವಿನಃ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗೋದಲ್ಲ ಅದು. ಹಾಗಾಗಿ ನಿಮ್ಗೆ ಬಂದಿರ್ತಕ್ಕಂಥ ಪ್ರಶ್ನೆಗಳಿಗೆ ನೀವೇ ಉತ್ತರ ಕಂಡ್ಕೋಬೇಕು ಅಂತ ಹೇಳ್ತಿದ್ರು. ಹಂಗಾಗಿ ನಾವು ಪ್ರಶ್ನೆಗಳನ್ನ ಕೇಳೋದು ತುಂಬಾ ಅಂದ್ರೆ ತುಂಬಾ ಕ್ಲಿಷ್ಟಕರವಾದದ್ದು ಏನಾದ್ರು ಇದ್ರೆ ಮಾತ್ರ ನಾವು ಕೇಳ್ತಾ ಇದ್ವಿ ನಾವು. ನಮ್ಮ ಯಜಮಾನ್ರು ಅಷ್ಟೇ, ನಾನು ಅಷ್ಟೇ, ಯಾವ ಪ್ರಶ್ನೆಗಳು ನಾವು
ಕೇಳ್ತಾ ಇರ್ಲಿಲ್ಲ. ಅನುಭವಗಳಂತ ಬಂದಾಗ ಧ್ಯಾನಕ್ಕೆ ಕೂತಾಗ ಧ್ಯಾನದ ಹೊಸದಲ್ಲಿ ಸರ್ವೇ ಸಾಮಾನ್ಯವಾಗಿ ಯಾರ್ಯಾರಿಗೆ ಈ ಬಣ್ಣಗಳು ಕಾಣೋದು, ಬೆಟ್ಟ-ಗುಡ್ಡಗಳು ಕಾಣೋದು, ಈ ತರ ಎಲ್ಲ ನಡೀತಾ ಇತ್ತು. ನನಗೆ ಬುದ್ಧನ ಚಿತ್ರಗಳು ಬಹಳ ಕಾಣಿಸ್ತಾ ಇತ್ತು. ಅದನ್ನ ನಾನು ಹಂಚ್ಕೋತಾ ಇದ್ದೆ. ಸರಿ ಅಲ್ಲಿ ಮೈತ್ರೇಯ ಧ್ಯಾನ ಝೂಮ್ ಅಲ್ಲಿ ಇದ್ದಾಗ ನಮಗೆ ತುಂಬಾ ಜನ ಸೀನಿಯರ್ ಮಾಸ್ಟರ್‌ಗಳು ಪರಿಚಯ ಆಯ್ತು. ಒಂದು ಒಬ್ರು ವೆಂಕಟೇಶ್ ಕಾಕುಬಲ್ ಸರ್ ಫ್ಯಾಮಿಲಿ ಆಗಿರಬಹುದು, ರಾಧಾ ಮೇಡಮ್, ರಾಧಾ ಎಲ್ಲೂರ್ ಆಗಿರ್ಬೋದು, ಹೇಮನಾರಾಯಣ್ ಮೇಡಮ್. ರಾಧಾ ಎಲ್ಲೂರ್ ಮೇಡಮ್, ಹೇಮನಾರಾಯಣ್ ಮೇಡಮ್ ನನಗೆ ತುಂಬಾ ಹತ್ರ ಆಗ್ಬಿಟ್ರು. ಫಸ್ಟ್ ಟೈಮೇ ಅವ್ರನ್ನ ಕ್ಲಾಸಿಗೆ ಬಂದಾಗ್ಲೇ ನನಗೆ ಅವ್ರ ನಂಬರ್ ತಗೊಂಡ್ ಮಾತಾಡಿದ ತಕ್ಷಣ ನನಗೆ ತುಂಬಾ ಕನೆಕ್ಟ್ ಆಗ್ಬಿಟ್ರು. ತುಂಬಾ ಹತ್ರದಲ್ಲಿ ಕನೆಕ್ಟ್ ಆಗಿದೆ. ಫಸ್ಟ್ ರಾಧಾ ಮೇಡಮ್, ನಂತರ ಹೇಮಾ ಮೇಡಮ್. ಗೌರೀಶ್ ಸರ್ ಹತ್ರ ನಿರಂತರವಾಗಿ ಅವರು ತುಂಬಾ ಹೇಳ್ಕೊಡ್ತಿದ್ರು ನನಗೆ. ನಿಮ್ಮಲ್ಲಿ ಏನ್ ಆಸಕ್ತಿ ಇದೆಯೋ ಅದನ್ನ ನೀವು ಮುಂದೆ ತಗೊಂಡ್ ಬನ್ನಿ ಅಂತೆಲ್ಲ ಹೇಳಿ, ಹೇಗಿರ್ಬೇಕು ಪ್ರತಿಯೊಂದನು ಹೇಗ್ ಮಾತಾಡ್ಬೇಕು ಅಂತಾನು ಅವರು ಹೇಳ್ಕೊಡ್ತಾ ಇದ್ರು ಗೌರೀಶ್ ಸರ್ ಅವರು. ಅವ್ರನ್ನೆಷ್ಟು ನೆನ್ಸಿದ್ರು ನಾನು ಈ ಸಮಯದಲ್ಲಿ ಅಂತ ಹೇಳ್ಬೋದು. ಅವರು ರಾಧಾ ಎಲ್ಲೂರ್ ಮೇಡಮು ನೀರಿನ ಬಗ್ಗೆ ಒಂದು ಕ್ಲಾಸ್ ತಗೊಂಡಿದ್ರು. ಪಿರಮಿಡ್ ಶಕ್ತಿ. ಹಾಗೆ ಅದು ಹೇಗೆ ಜಲತತ್ವವನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ನಾವು ತೆಗೆದುಕೊಂಡಾಗ, ಅವ್ರು ಮನೆ ತುಂಬಾ ಪಿರಮಿಡ್ ಇಟ್ಟು ತೋರ್ಸಿದ್ರು ಅವ್ರು. ಅವ್ರ ಮನೇಲಿ ಪಿರಮಿಡ್ ಇಟ್ಟಿದ್ದು, ಮತ್ತೆ ನೀರಿನ ಮೇಲೆ ಪಿರಮಿಡ್, ಪ್ರತಿಯೊಂದ್ರ ಮೇಲೂ ಪಿರಮಿಡ್, ಚಿಕ್ಕ ಚಿಕ್ಕ ಪಿರಮಿಡ್ಗಳನ್ನ ಇಟ್ಟಿದ್ದನ್ನ ತೋರ್ಸಿದಾಗ ಅದು ನನಗೂ ನಮ್ಮ ಯಜಮಾನ್ರಿಗೂ ತುಂಬಾ ಇಷ್ಟ ಆಯ್ತು ಅದು. ಅವಾಗಿಂದ ರಾಧಾ ಮೇಡಮ್ ಕನೆಕ್ಟ್ ಆದ್ರು ನನಗೆ. ಆಮೇಲೆ ನಮ್ಮ ಮನೆಯವರು ಅವಾಗಿಂದ ಪಿರಮಿಡ್ ಅನ್ನ ಕಾರ್ಡ್‌ಬೋರ್ಡ್ ಶೀಟ್ ಅಲ್ಲಿ ಮಾಡ್ಬಿಟ್ಟು ಮನೆ ಪೂರ್ತಿ ಎಲ್ಲಾ ಕಡೆನೂ ಪಿರಮಿಡ್ ಇಟ್ಟಿದ್ರು. ಅದು ನನಗೆ ಒಳ್ಳೆ ಅನುಭವ. ಇದು ನಮಗೆ ಬೇಕಾಗಿರ್ತಕ್ಕಂತ ನಾವು ಪಾಠ ಕಲಿಬೇಕಾಗಿರೋದು. ಯಾವ್ದಾದ್ರು ಒಂದು ವಿಷಯ ತೆಗೆದುಕೊಂಡಾಗ, ಒಂದು ವಿಷಯ ನಮ್ಮ ಮನಸ್ಸಿಗೆ ಬಂದಾಗ, ಅದನ್ನ ನಾವ್ ಹೆಂಗ ಆಚರಣೆಯಲ್ಲಿ ಇಟ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಹಂಗೆ ಇದನ್ನ ಅವರು ಆಚರಣೆಯಲ್ಲಿ ಇಟ್ಕೊಂಡ್ರು. ನನಗೆ ಅದ್ರಲ್ಲೆಲ್ಲ ಆಕ್ಟಿವಿಟೀಸ್ ಅಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಇಷ್ಟಪಟ್ಟು ತಗೊಳ್ತಾ ಇದ್ದೆ, ಅದು ಮಾಡ್ತಾ ಇದ್ದೆ. ಅವ್ರು ಮಾಡ್ಕೊಡೋದಕ್ಕೆ ಸಹಕಾರ ಕೊಡ್ತಾ ಇದ್ರು. ಹಿಂಗೆ ಹುಣ್ಣಿಮೆ ಧ್ಯಾನಗಳಲ್ಲಿ ಉಪವಾಸ ಇರೋದು, ಮೌನ ಇರೋದು. ಆ ಆಮೇಲೆ ಅದೇ ಸಮಯದಲ್ಲಿ ನನ್ಗೆ ರಾಧಾ ಮೇಡಮ್ ಅವರು ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರಲ್ಲಿ, ಅದಕ್ಕಿಂತ ಮುಂಚೆ ರಾಧಾ ಎಲ್ಲೂರ್ ಅವರು ಒಂದು ಝೂಮ್ ಓಪನ್ ಮಾಡ್ಕೊಂಡಿದ್ರು. ಮಧ್ಯಾಹ್ನ 12 ಗಂಟೆಗೆ ಅವ್ರು ಮೈತ್ರೇಯ ಧ್ಯಾನ ಕ್ಲಾಸಿಗೆ ಬಂದಾಗ ಹೇಳಿದ್ರು, ನಾನು ಮಾರ್ಚ್ ಏಪ್ರಿಲ್ ಪ್ರಾರಂಭ ಮಾಡ್ತಾ ಇದ್ದೀನಿ. 12 ಗಂಟೆಗೆ ಯಾರಿಗೆಲ್ಲ ಫ್ರೀ ಇರ್ತೋ ನೀವು ಅಲ್ಲಿ ಜಾಯಿನ್ ಆಗಿ ಅಂತ ಹೇಳಿದ್ರು. ನಾನು ಅವಾಗ ಅವ್ರ ಹತ್ರ ಲಿಂಕ್ ತಗೊಂಡು ಡೇ 1 ಇಂದ ಅಲ್ಲಿ ಜಾಯಿನ್ ಆಗ್ತಿದ್ದಾಗ ನಮ್ಗೆ ತುಂಬಾ ಚೆನ್ನಾಗಿ ಮಾರ್ಗದರ್ಶನ ನೀಡಿದ್ರು. ಅಲ್ಲಿ ನನಗೆ ಹೇಮಾ ಮೇಡಮ್ ಪರಿಚಯ ತುಂಬಾ ಹತ್ರ ಆದ್ರು. ರಾಧಾ ವೆಲ್ಲೂರ್ ಅವರು ಮತ್ತೆ ಹೇಮನಾರಾಯಣ್ ಮೇಡಮ್ ಅವರು. ಪ್ರತಿನಿತ್ಯ ರಾಧಾ ಮೇಡಮ್ ತುಂಬಾ ಜನ ಒಳ್ಳೊಳ್ಳೆ ಮಾಸ್ಟರ್ನ ಕರ್ಸ್ಬಿಟ್ಟು ಕ್ಲಾಸಸ್ ಕೊಡ್ತಾ ಇದ್ರು. ಕಂಟಿನ್ಯೂಸ್ ಆಗಿ ಅವರೇ ಒಂದು 21 ಡೇಸ್ 41 ಡೇಸ್ ತಗೊಂಡ್ರು. ದಿನ ಒಂದೊಂದು ವಿಷಯಗಳ ಕುರಿತಾಗಿ ಹೇಳ್ತಾ ಇದ್ರು. ನಾನು ಅವ್ರ ಜೊತೆ ತುಂಬಾ ಚೆನ್ನಾಗಿ ಇಂಟರಾಕ್ಟ್ ಮಾಡ್ಕೊಂಡು ಬರ್ತಾ ಇದ್ದೆ. ಅಲ್ಲೆಲ್ಲ ನಾವು ಎಲ್ಲ ಹಿಂಗೆ ಗೃಹಿಣಿಯರೇ ಸೇರ್ತಾ ಇದ್ದದಲ್ಲಿ. ಕೆಲಸ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕೂತು ಒಂದು 12 ಗಂಟೆಯಿಂದ 1:30, 2 ಗಂಟೆ ತನಕ ಆರಾಮಾಗಿ ನಾವೆಲ್ಲರೂ ಸಹಜವಾಗಿ ನಾವ್ ಹೇಗೋ ಮನೇಲಿ ಇದ್ದಾಗ ಮಾತಾಡ್ತೀವೋ ಆ ತರ ಮಾತಾಡೋದು ಅಭ್ಯಾಸ ಮಾಡಿದಾಗ ಮೇಡಮ್ ಹೇಳಿದ್ರು, ನೀವು ಚೆನ್ನಾಗಿ ಮಾತಾಡ್ತೀವಿ ಸುನೀತಾ, ನೀನ್ ಯಾಕೆ ಆಂಕರಿಂಗ್ ಮಾಡಬಾರ್ದು ಅಂತ ಕೇಳಿ. ಹಾ ಮೇಡಮ್, ನನ್ಗೂ ಇಷ್ಟ ಇದೆ, ನನ್ಗೆ ಚಿಕ್ಕ ವಯಸ್ಸಿಂದನೂ ನನ್ಗೆ ಅದೆಲ್ಲ ಇಷ್ಟ ಅಂತ ಹೇಳಿದ್ದೆ. ಸರಿ ಅಂತ ಅವರು ಫಸ್ಟ್ ಟೈಮು ಗೌರೀಶ್ ಸರ್ನ ಇನ್ವೈಟ್ ಮಾಡಿದ್ರು, ಕ್ಲಾಸ್ ಕೊಡಿ ಅಂತ ಹೇಳಿ. ಅವಾಗ ನನ್ಗೆ ಗೌರೀಶ್ ಸರ್ಗೆ ವೆಲ್ಕಮ್ ಮಾಡ್ಲಿ, ನೀವೇ ಮಾಡಿ ಅಂತ ಹೇಳಿದ್ರು. ಮತ್ತೆ ಹೇಳಿದ್ರು, ಏನೇನು ಒಬ್ಬ ಮಾಸ್ಟರ್ ವೆಲ್ಕಮ್ ಮಾಡ್ಬೇಕು ಅಂದಾಗ ಅವ್ರಿಗೆ ಪೂರ್ವಾಪರ, ಈಗ ಧ್ಯಾನಾನುಭವಗಳು ಕೇಳುವಾಗ ಪೂರ್ವಾಪರದ ತುಂಬಾ ಕಡಿಮೆ ಹೇಳ್ಬೇಕು. ಏನು ಅಂತ ಹೇಳಿದ್ರೆ, ಅವ್ರ ಹೆಸರು, ಅವ್ರಿಗೆ ಹೇಗ್ ಧ್ಯಾನಕ್ಕೆ ಪರಿಚಯ ಆಯ್ತು, ಯಾವಾಗ ಧ್ಯಾನಕ್ಕೆ ಬಂದ್ರು ಅಂತ ಕೇಳ್ಬೇಕು. ಆಮೇಲಿಂದ ಅವ್ರ ಪ್ರಶ್ನೋತ್ತರ ಕೇಳುವಾಗ, ಇದೆಲ್ಲ ನನಗೆ ರಾಧಾ ಮೇಡಮ್, ಹೇಮಾ ಮೇಡಮ್ ಹೇಳ್ಕೊಟ್ಟಿದ್ದಿ ಮಾತುಗಳನ್ನು. ಪ್ರಶ್ನೋತ್ತರ ಬಂದಾಗ ನಾವು ಪ್ರಶ್ನೆಗಳನ್ನ ಮಾಡ್ಬೇಕು. ಅವರೇ ಸತತವಾಗಿ ಹೇಳ್ತೀನಿ ಅಂತ ಬಂದಾಗ ನಾವು ಹೇಳ್ಬೇಕು, ನಿಮ್ಮ ಸ್ವಪರಿಚಯದೊಂದಿಗೆ ನಿಮ್ಮ ಜೀವನದ ಪಯಣವನ್ನು ಆರಂಭಿಸಿ ಅಂತ ಕೇಳ್ಬೇಕು ಅಂತ ನನಗೆ ಹೇಳ್ಕೊಟ್ಟಿದ್ದವರು. ನಾನು ಅದೇ ತರ ಮಾಡ್ಕೊಂತ ಬಂದೆ. ಆದ್ರೆ ಗೌರೀಶ್ ಸರ್ ಅವರು ಅನುಭವಕ್ಕಿಂತ ಅವರು ಒಂದು ವಿಷಯನ ತೆಗೆದುಕೊಂಡಿದ್ರು. ನಾನು ಅವ್ರ ಬಗ್ಗೆ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ಮಾಡ್ಬೇಕು. ನನ್ನ ತಂಗಿ ಕೂಡ ಟೀಚರು, ಗೌರೀಶ್ ಸರ್ ಟೀಚರು. ಅವರಿಬ್ರು ಒಂದೇ ವೃತ್ತಿಲಿ ಇರೋದ್ರಿಂದ ಅವ್ರ ಪರಿಚಯ ತುಂಬಾ ವರ್ಷಗಳಿಂದ ಅವಳಿಗೆ ಇತ್ತು. ಅವಳೆಲ್ಲ ಅದನ್ನ ಹೇಳಿದ್ರು. ಮತ್ತೆ ಗೌರೀಶ್ ಸರ್ ಕಾಲ್ ಮಾಡಿದಾಗ ಅವರು ಯಾವಾಗ ಧ್ಯಾನಕ್ಕೆ ಬಂದಿದ್ದು, ಹೇಗೆ ಅವ್ರ ಧ್ಯಾನ ಅನುಭವಗಳಲ್ಲಿ ಏನಾಗಿತ್ತು, ಜೊತೆಗೆ ಹೇಗೆ ಅವ್ರು ನಾಯಕ್ ನಟಿ ಅವರು ಹೇಗೆ ಚಿತ್ರದುರ್ಗ ಜಿಲ್ಲೆಗೆ ಅವರು ಫಸ್ಟ್ ಟೈಮ್ ಅವ್ರಿಗೆ ಟೀಚಿಂಗ್ ಪೋಸ್ಟ್ ಸಿಕ್ಕಿದ್ದೇನೆ ಚಿತ್ರದುರ್ಗ ಜಿಲ್ಲೆಗೆ ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ. ಅದು ಹಿರಿಯೂರು. ಆ ಅದು ಒಂದು ಧ್ಯಾನದಿಂದನೇ ಅಂದಾಗ ನನಗೆ ತುಂಬಾ ಹತ್ರ ಆಯ್ತು. ಇದೆಲ್ಲ ನಾನು ರೆಡಿ ಮಾಡ್ಕೊಂಡು ಅವ್ರು ಬಂದಾಗ
ನಾನು ಮತ್ತೆ ಇದೇ ತರ ಗುಂಡಪ್ಪನವ್ರದ್ದು ಒಂದು ವಿಷಯ ತೆಗೆದುಕೊಂಡು ಮತ್ತೆ ವಾಣಿ ಯಾವ್ದಾರ ಒಂದು ಚಿಕ್ಕದಾದ ಸುಭಾಷಿತ ತೆಗೆದುಕೊಂಡು ಮಾಡೋದನ್ನ ಅಭ್ಯಾಸ ಮಾಡ್ಕೊಂಡೆ. ಅದು ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಅವಾಗ ಹೇಳಿದ್ರು ಗೌರಿ ಸರ್, ಮೇಡಮ್ ಎಷ್ಟ್ ಚೆನ್ನಾಗಿ ನೀವು ಮಾತಾಡ್ತೀರಾ, ಯಾಕೆ ಮೈತ್ರೇಯ ಧ್ಯಾನದಲ್ಲ ನಿಮ್ ಮೂಲಕನೇ ನಿರೂಪಣೆ ಮಾಡೋದ್ ಸ್ಟಾರ್ಟ್ ಮಾಡ್ಬಾರ್ದು, ವೆಲ್ಕಮ್ ಮಾಡ್ಬಾರ್ದು, ಪ್ರತಿದಿನ ನಾನೇ ಮಾಡ್ತಾ ಇದ್ದೀನಿ, ನೀವು ಮಾಡಿ ಅಂತ ಹೇಳಿದ್ರು. ಅಲ್ಲಿಂದ ನಮ್ಮ ಜರ್ನಿ ಶುರು ಆಯ್ತು. ಅಲ್ಲಿ ಕೂಡ ನಾನು ವೆಲ್ಕಮ್ ಮಾಡಕ್ ಶುರು ಮಾಡ್ಕೊಂಡೆ. ಮತ್ತೆ ಅಲ್ಲಿ ಹಾಗೇನೆ ಅಲ್ಲಿ ಒಂದು ಸಂಗೀತ ಒಂದು ಅಕಾಡೆಮಿನೂ ಶುರು ಮಾಡಿದ್ರು, ಮೈತ್ರೇಯ ಧ್ಯಾನ ಸಂಗೀತ ಅಂತಂದೇಳಿ. ಅಲ್ಲಿ ರಮಾಮಣಿ ಮೇಡಮ್ ಎಲ್ರಿಗೂ ಕೂಡ ಸಹ ಸಂಗೀತ ಹೇಳ್ಕೊಟ್ಟಿದ್ರು. ಮತ್ತೆ ಅಲ್ಲಿ ಇವರು ನಮ್ಗೆ ಶಾಂತಲಕ್ಷ್ಮಿ ಮೇಡಮ್ ಅನ್ನು ಭಗವದ್ಗೀತಾ ತರಗತಿ ಕೂಡ ಸಹ ಹೇಳ್ಕೊಡ್ತಾ ಇದ್ರು. ವಾರದಲ್ಲಿ 2 ದಿವಸ ಸಂಗೀತ, ಮತ್ತೆ 2 ದಿವಸ ನಮ್ಗೆ ಸಂಜೆ 5ರಿಂದ 6:30 ತನಕ ಭಗವದ್ಗೀತೆ ಈ ತರ ಇರ್ತಾ ಇತ್ತು. ಹಿಂಗೆ ನಡ್ಕೊಂಡ್ ಬರ್ತಾ ಇತ್ತು. ಮತ್ತೆ ಏಪ್ರಿಲ್ ಅಲ್ಲಿ ನನ್ಗೆ ರಾಧಾ ಮೇಡಮ್ ಹೇಳಿದ್ರು, ಸುನೀತಾ ನೀನು ಯಾಕೆ ಪಿರಮಿಡ್ ಕಾಲ್ ಸರ್ವಿಸಸ್ ಅಲ್ಲಿ ನೀನು ಆಂಕರಿಂಗ್ ಮಾಡ್ಬಾರ್ದು, ಎಷ್ಟು ಚೆನ್ನಾಗಿ ಮಾಡ್ತೀಯ ನೀನು ಅಂತ ಹೇಳಿದ್ರು. ನಿರೂಪಣೆ ಯಾಕೆ ಮಾಡ್ಬಾರ್ದು ಅಂತ ಹೇಳಿ. ನಾನು ಅವಾಗ ಬೇಡ ಅನ್ನೋ ಮನ್ಸಿದ್ರು ಕೂಡ ಸಹ ಪತ್ರಿ ಸರ್ ಹೇಳಿದ್ ನೆನಪಾಯ್ತು. ಯಾವುದೇ ಒಂದು ಕೆಲಸ ಬಂದಾಗ ನೀವು ಬೇಡ ಅಂದೆ ಒಪ್ಕೊಳ್ಬೇಕು ಅಂತಂದೇಳಿ. ಸರಿ, ನನ್ಗೆ ಪಿರಮಿಡ್ ಕಾಲ್ ಸರ್ವಿಸಸ್ ಬಗ್ಗೆ ಅಷ್ಟು ಏನು ಗೊತ್ತಿರ್ಲಿಲ್ಲ. ಬಟ್ ಇವ್ರು ಯಾವಾಗ ನಿರೂಪಣೆ ಮಾಡುವಾಗೆಲ್ಲ ಲಿಂಕ್ ಕಳಿಸ್ತಾ ಇದ್ರು, ನಾನು ಜಾಯಿನ್ ಆಗಿ ನೋಡ್ತಾ ಇದ್ದೆ. ಅದ್ರ ಜೊತೆಗೆ ವೆಂಕಟೇಶ್ ಕಾಕುಬಾಲ್ ಸರ್ ಅವರು ಸಂಜೆ ಹೊತ್ತು 21 ಡೇಸ್ ಅವರು ತರಗತಿಗಳನ್ನ ತುಂಬಾ ಚೆನ್ನಾಗಿ ನಮಗೆ ಕೊಡ್ತಾ ಇದ್ರು. ಜೊತೆಗೆ ಪಿರಮಿಡ್ ಕಾಲ್ ಸರ್ವಿಸ್ ಸಮಯ ಇನ್ನೇನು ಕೆಲಸನೇ ಇರ್ತಾ ಇರ್ಲಿಲ್ಲ, ಆಫೀಸ್ ಹೋಗ್ತಾ ಇರ್ಲಿಲ್ಲ, ಏನೂ ಇಲ್ಲ. ದಿನದ ಪೂರ್ತಿ ಬೆಳಗ್ಗೆ 5 ಗಂಟೆಗೆ ಇದ್ರೆ ಮತ್ತೆ ರಾತ್ರಿ 11 ಗಂಟೆ ತನಕ ಇದೇ ಕೆಲಸ, ಸತ್ಸಂಗಗಳನ್ನು ಕೇಳೋದು, ಯೂಟ್ಯೂಬ್ ಅಲ್ಲಿ ಕೇಳೋದು, ಇದೇ ಮಾಡ್ಕೊಂಡ್ ಬರ್ತಾ ಇದ್ವಿ ನಾವು. ನನಗೂ ಕೂಡ ಖುಷಿ ಆಯ್ತು, ಇಲ್ಲ ಅವ್ರನ್ನ ಮಾತಾಡೋದೆಲ್ಲ ಕೇಳ್ಕೊಳ್ತಾ ಇದ್ದೆ. ಅಲ್ಲಿ ನಿರೂಪಣೆ ಸಿಕ್ತು. ಪ್ರಥಮವಾಗಿ ಸಿಕ್ಕಿದ್ದು ನನಗೆ ಲಲಿತಾ ಕಂದಗಲ್ ಮೇಡಮ್ ಅವರು. ಲಲಿತಾ ಕಂದಗಲ್ ಮೇಡಮ್ ಇಂದ ನಾನು ಅವ್ರ ಬಗ್ಗೆ ತಿಳ್ಕೊಳ್ಬೇಕಿತ್ತು. ಅವ್ರಿಗೆ ಫೋನ್ ಮಾಡಿದಾಗ ಹೇಳ್ದೆ, ಮೇಡಮ್ ನಾನು ನಿಮ್ದೇ ಫಸ್ಟ್ ಆಂಕರಿಂಗ್ ಮಾಡ್ತಾ ಇರೋದು PCSB ನಲ್ಲಿ. ಬರೀ ಮೈತ್ರೇಯ ಧ್ಯಾನ ಮತ್ತೆ ನಮ್ಮ 12 ಗಂಟೆ ಸೆಷನ್ ಮಾಡ್ತಾ ಇದ್ದು. ನನ್ಗೆ ನೀವು ಹೆಲ್ಪ್ ಮಾಡ್ಬೇಕು ಅಂದಾಗ ನೀನ್ ಏನು ಹೆದರ್ಕೋಬೇಡ, ನಾನು ನಿನ್ ಜೊತೆಗೆ ಇರ್ತೀನಿ, ಎಲ್ಲಾದ್ರೂ ತಪ್ಪಾದ್ರೆ ನಾನು ನಿಂಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವರು ಹೇಳಿದ್ರು. ಅದು ಅಲ್ಲಿಂದ ಶುರುವಾಯ್ತು. ವಾರಕ್ಕೊಂದ್ ದಿವಸ ಅವರು ಅನಿತಾ ಪಿಂಡಿ ಮೇಡಮ್ ನನ್ನನ್ನು ಫಿಕ್ಸ್ ಮಾಡ್ಕೊಂಡ್ರು. ಪ್ರತಿ ವಾರದಲ್ಲಿ 1 ದಿವಸ, ಮತ್ತೆ ಯಾರಾದ್ರೂ ಬಂದಿಲ್ಲ ಅಂದ್ರೆ ನೀನು ನನ್ ಜೊತೆಗೆ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದ್ರು. ಅಲ್ಲಿಂದ PCSB ನಲ್ಲಿ ನಿರೂಪಣೆ ಒಂದು ಪಯಣ ಪ್ರಾರಂಭ ಆಯ್ತು. ಮತ್ತೆ ಅವಾಗ ಬಂದ್ರೆ ಡಿಜಿಟಲ್ ಧ್ಯಾನ ಯಜ್ಞ, ಡಿಜಿಟಲ್ ಬುದ್ಧ ಪೂರ್ಣಿಮಾ ನಡೆದಿತ್ತು 2021 ಅಲ್ಲಿ. ಕೋವಿಡ್ ಇದ್ದಿದ್ರಿಂದ, ಸೆಕೆಂಡ್ ವೇವ್ ಇದ್ದಿದ್ರಿಂದ ಅವಾಗ ನಾವೆಲ್ಲರೂ ಕೂಡ ಸಹ ಎಲ್ಲ ಕುಳ್ತಲ್ಲೇನೆ ಎಲ್ಲಿ ನಾವು ಕೂತ್ಕೊಳ್ತೀವೋ ಮೊಬೈಲ್ ಅಲ್ಲಿ, ಟಿವಿನಲ್ಲಿ ಎಲ್ಲ ನೋಡೋ ಒಂದು ಅವಕಾಶ ಸಿಕ್ತು. ಯೂಟ್ಯೂಬ್ ಅಲ್ಲಿ ಪತ್ರಿಜಿ ಅವರು ಬುದ್ಧ ಪೂರ್ಣಿಮೆನಲ್ಲಿ ಮೆಸೇಜಸ್ ಕೊಡೋದು, ಅದರಿಂದ ಪೂರ್ವಭಾವಿ ತಯಾರಿ ಎಲ್ಲ ಕೂಡ ಸಹ ನಡೀತಾ ಇತ್ತು. ಅದ್ರ ಮಧ್ಯೆ ನಾವು ಇದು JTTP ನಲ್ಲೂ ಸೇರ್ತಾ ಇದ್ವಿ. ಎಲ್ಲಿ ಯಾವ ಸಮಯದಲ್ಲಿ ಯಾವ ತರಗತಿ ಇರುತ್ತೋ ಬರೀ ಅದೇ ಕೆಲಸನೇ ಮಾಡ್ತಾ ಇದ್ದಿತ್ತು. ಅದು ನಮಗೆ ತುಂಬಾ ಖುಷಿ ಅನಿಸ್ತಿತ್ತು. ಒಂದು ಉತ್ತಮವಾದ ಪಥವನ್ನ ಅರ್ಸ್ಕೊಂಡಿದ್ದೀವಿ ಅಂತ ಹೇಳಿ ಅನ್ನಿಸ್ತಾ ಇತ್ತು. ಹಿಂಗೆ ಮಾಡ್ಕೊಳ್ತಾ ಬಂದಾಗ ಮೌನ ಆಯ್ತು. ದಿನಕ್ಕೆ 4 ಗಂಟೆ, ಫಸ್ಟ್ 2 ಗಂಟೆಯಿಂದ ಪ್ರಾರಂಭ ಮಾಡಿದೆ. 4 ದಿವಸ ಒಂದು ಬುದ್ಧ ಪೂರ್ಣಿಮಾನಲ್ಲಿ ಫಸ್ಟ್ ಡೇ 2 ಅವರ್ಸ್, ನೆಕ್ಸ್ಟ್ ಡೇ 6 ಅವರ್ಸ್, 8 ಅವರ್ಸ್ ಹಂಗೆ ಮಾಡಿ ಅದು ತುಂಬಾ ಖುಷಿ ಅನ್ನಿಸ್ತು. ಪತ್ರ ಸರ್ ನೋಡ್ಬೇಕು ಅಂತ ನಾನು ಕೋಟೇಶ್ವರ ಸರ್ ಪರಿಚಯ ಆಯ್ತು JTTP ಇಂದ. ಅವಾಗ ಸರ್ ನಾವು ಪತ್ರ ಸರ್ನ ಅವ್ರು ನಮ್ಮ ಮನೆಯವ್ರಿಗೆ ತುಂಬಾ ಪರಿಚಯ ಆಗಿದ್ರು. ನಮ್ಮ ಮನೆಯವರು ಫ್ಲೈಯರ್ ಎಲ್ಲ ಮಾಡ್ಕೊಡ್ತಾ ಇದ್ರು. ಅವರೇ ಕಲ್ಸ್ಕೊಟ್ಟಿದ್ದು, ಕೋಟೇಶ್ವರ ಸರ್ ಅವ್ರಿಗೆ ಫ್ಲೈಯರ್ ಮಾಡೋದು ಹೇಳ್ಕೊಟ್ಟಿದ್ದು ಅವರೇನೆ. ಬೆಳಗ್ಗೆ ಕ್ಲಾಸ್ ಅಂದ್ರೆ ಇವತ್ತಿನ ದಿವಸ ಫ್ಲೈಯರ್ ಮಾಡ್ತಾ ಇದ್ರು. ಅದನ್ನೆಲ್ಲ ಅವ್ರು ಹೇಳ್ಕೊಟ್ಟಿದ್ರಿಂದ ನಮಗೆ ಇವತ್ತಿನ ದಿವಸ ನಾವು ಫ್ಲೈಯರ್ ಮಾಡ್ಬೇಕು ಅಂದ್ರೂ ಕೂಡ ಸಹ ನಾನು ಖುಷಿಯಾಗಿ ನಮ್ಮ ಮನೆಯವ್ರ ಮೂಲಕ ನಾನು ಕಲ್ತ್ಕೊಂಡೆ. ಮೈತ್ರೇಯ ಧ್ಯಾನ ಫ್ಲೈಯರ್ಗಳು ಮಾಡ್ತೀನಿ ನಾನು. ನಮ್ಮ ಮನೆಯವರು ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಫ್ಲೈಯರ್ ಮಾಡ್ಕೊಡೋದು, ಸಸ್ಯಾಹಾರ ರ್ಯಾಲಿ ಯಾರಾದ್ರೂ ಚಿಕ್ಕದಾಗಿ ಹೇಳಿದ್ರೆ ಅದನ್ನ ಮಾಡ್ಕೊಡೋದು ನಿರಂತರವಾಗಿ 2021 ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ನಾನು ಕೂಡ ಸಹ ಅದನ್ನ ಮಾಡ್ತಾ ಇದ್ದೀನಿ. ನನಗೆ ಐಡಿಯಾ ಕೊಟ್ಟಿದ್ದು ಗೌರಿ ಸರ್ ಅವ್ರದ್ದು. ಸರ್ ಹೇಳ್ದೆ ನಾನು ಈ ತರ ಮಾಡ್ತಾ ಇದ್ದೀನಿ ಸರ್ ಅಂದಾಗ, ಮೇಡಮ್ ಈ ತರ ಮಾಡೋಣ ಅಂತ ಎಲ್ಲರ ಮಾರ್ಗದರ್ಶನ ನಮ್ಗೆ ನೀಡ್ತಾ ಇದ್ರು. ಈ ತರ ನಡೀತಾ ಬಂತು ನಮ್ಮ ಆಧ್ಯಾತ್ಮಿಕ ಜೀವನ. ಹೀಗೆ ಒಂದೊಂದು ಸತಿ ಪತ್ರ ಸರ್ ನೋಡ್ಬೇಕು ಅನ್ನೋದು ಬಹಳ ಆಸೆ ಇತ್ತು. ನಾವು ಬೆಂಗಳೂರಲ್ಲೇ ಇದ್ದೀವಿ. ಯಾವಾಗ್ಲೂ ಕೋಟೇಶ್ವರ ಸರ್ಗೆ ಪ್ರತಿನಿತ್ಯ ಫೋನ್ ಮಾಡಿ, ಸರ್ ಪತ್ರ ಸರ್ನ ಯಾವಾಗ ನೋಡ್ಬೋದು, ಇವಾಗ ಸೆಕೆಂಡ್ ವೇವ್ ಮುಗಿತಾ ಬಂತಲ್ಲ, ನಮ್ಗೆ ಒಂದು ಅವಕಾಶ ಮಾಡ್ಕೊಡಿ ಅಂದಾಗ ನಾನು ಅಲ್ಲೇ ಇದ್ದೀನಿ, ಕೇಳ್ತೀನಿ, ಹೇಳ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ರು ನನ್ಗೂ ನಮ್ಮ ಮನೆಯವ್ರಿಗೂ. ಅಷ್ಟರಲ್ಲಿ ಗೌರಿ ಸರ್ ಒಂದ್ ದಿವಸ ಫೋನ್ ಮಾಡಿದ್ರು, ಮೇಡಮ್ ಪತ್ರ ಸರ್ ಹಿರಿಯೂರಿಗೆ ಬರ್ತಾ ಇದಾರೆ ಭೂಮಿ ಪೂಜೆಗೆ,
ಅಲ್ಲಿ ಪಿರಮಿಡ್ ಕಟ್ತಾ ಇದೀವಿ, ಅಲ್ಲಿ ಭೂಮಿ ಪೂಜೆಗೆ ಬರ್ತಾರೆ. ಅಲ್ಲಿ ಇಷ್ಟೇ ಜನ 50 ಜನ 60 ಜನ ಸೇರ್ಬೇಕು ಅನ್ನೋದಿದೆ. ನೀವು ನೋಡಿಲ್ಲದ್ರಿಂದ ನಿಮ್ಮಿಬ್ಬರಿಗೂ ಕೂಡ ಅವಕಾಶ ಕೊಡ್ತೀನಿ, ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ನಾನು ನಮ್ಮ ಮನೆಯವರು ಹೋದ್ವಿ. ಫಸ್ಟ್ ಪತ್ರ ಸರ್ ನೋಡಿದ ತಕ್ಷಣ ಖುಷಿ ಅನ್ನಿಸ್ತು. ಅದು ಆ ಅನುಭವ ಅದು ಹೇಳ್ಕೊಳಕ್ಕೆ ಆಗಲ್ಲ ನಮಗೆ ಅಂತ ಒಂದು ಆ ಹೇಗೆ ಅಂತ ಹೇಳಿದ್ರೆ ಅದು ಮರೆಯಲಾರದ ಕ್ಷಣ ಆ ಕ್ಷಣ. ಆ ಶ್ರೀನಿವಾಸ್ ಬಾಬು ಅವ್ರ ಮನೆ ಮೇಲ್ಗಡೆ ಅವರು ಪಿರಮಿಡ್ ಕಟ್ಟಿದ್ರು. ಆ ಪಿರಮಿಡ್ ಉದ್ಘಾಟನೆ ಪ್ಲಸ್ ಮತ್ತೆ ಇದು ಭೂಮಿ ಪೂಜೆ ಎರಡು ಇದ್ದಿದ್ರಿಂದ ಪತ್ರ ಸರ್ ಅಲ್ಲಿಗೆ ಬಂದಿದ್ರು. ಫಸ್ಟ್ ಪಿರಮಿಡ್ ಉದ್ಘಾಟನೆ ಆಯ್ತು. ನಾವೆಲ್ಲರೂ ಅಲ್ಲಿ ಇದ್ವಿ. ಅಲ್ಲಿ ಧ್ಯಾನಕ್ಕೆ ಕೂತಿದ್ವಿ. ಅಲ್ಲಿ PMC ಕನ್ನಡದಿಂದ ಕೂಡ ಸಹ ಬಂದಿದ್ರು. ಅಲ್ಲಿ ಬಂದು ನಮ್ಗೆಲ್ಲರಿಗೂನುವೆ ಆ ಎಲ್ಲರನ್ನು ಕೂಡ ಸಹ ಅನುಭವಗಳನ್ನ ಹಂಚ್ಕೊಳ್ಳಿ ಅಂತೇಳಿ 10 ನಿಮಿಷ 15 ನಿಮಿಷ ಅಂತ ಆದಾಗ ನಾನು ಕೂಡ ಸಹ ನನ್ನ ಅನುಭವನ ಹಂಚ್ಕೊಂಡಿದ್ದೆ. ಭದ್ರ ಸರ್ ಬಂದ್ರು. ಬಂದಿದ ತಕ್ಷಣನೇ ಎಲ್ಲರಿಗೂ ಖುಷಿಗೆ ತುಂಬಾ ದಿವಸಗಳಿಂದ ತುಂಬಾ ಜನ ಹೊಸಬ್ರಿದ್ವಿ ನಾವು ಕೋವಿಡ್ ಸಮಯದಲ್ಲಿ ಬಂದಾಗ. ಅವ್ರೆಲ್ರು ಕೂಡ ಹೋಗಿ ಅವ್ರನ್ನ ಸರ್ನ ಮುತ್ಕೊಂಡಿದ್ದು ಮತ್ತೆ ಕೈ ಕುಲುಕಿದಾಗ ನನ್ಗೆ ಇನ್ನೂ ಅನುಭವನೇ ಇದೆ. ಅದು ಭದ್ರ ಸರ್ ನಮಗೆ ಶೇಕ್ ಹ್ಯಾಂಡ್ ಮಾಡಿದ್ದು ಮನೆಗೆ ಹೋದ್ರು ಕೂಡ ಸಹ ಕೈ ತೊಳ್ಕೊಳ್ಬೇಕು ಅಂತ ಅನ್ನಿಸ್ತಿರ್ಲಿಲ್ಲ. ಅಷ್ಟು ಮೃದುವಾಗಿತ್ತು ಅವ್ರ ಕೈ. ಹಾಗೆ ಒಂದು ಶ್ರೀಗಂಧದ ವಾಸನೆ ಸ್ಮೆಲ್ ಇದೆಯಲ್ಲ ಆ ತರ ಭದ್ರ ಸರ್ ಕೈ ನನ್ಗೆ ಕುಲುಕ್ದಾಗ ಆಗಿದ್ದು ಅನುಭವ. ಅದರ ನಂತರ ನಮ್ಗೆ ನಾನು ಭದ್ರ ಸರ್ ಜೊತೆಗೆಲ್ಲ ಒಂದು ಪೂರ್ತಿ ಅವ್ರ ಜೊತೆಗೆ ಒಡನಾಟ ನಮ್ಗೆ ಬೆಳಗ್ಗೆಯಿಂದ ಸಂಜೆ ತನಕನೂ ಕೂಡ ಸಹ ಇದ್ವಿ. ನಂತರ ಭದ್ರ ಸರ್ ಕಳ್ಸ್ಕೊಟ್ಟು ಮನೆಗೆ ಹೊರಡೋ ಸಮಯದಲ್ಲಿ ನಂಗೆ ಒಂದು ಕಾಲ್ ಬಂತು. ಇನ್ನು ಮನೆ ಮುಟ್ಟಿರ್ಲಿಲ್ಲ, ಒಂದ್ ಕಾಲ್ ಬಂತು ನನಗೆ ರಾಧಾ ಎಲ್ಲೂರ್ ಮೇಡಮ್ ಇಂದ. ರಾಧಾ ಎಲ್ಲೂರ್ ಮೇಡಮ್, ಸುನೀತಾ ನಿಂಗೆ ಒಳ್ಳೆ ಅವಕಾಶ ಇದೆ, ನೀನ್ ಉಪಯೋಗಿಸ್ಕೋತೀಯಾ ಅಂತ ಕೇಳಿದ್ರು. ಏನ್ ಹೇಳಿ ಮೇಡಮ್ ಅಂತ ಹೇಳ್ದೆ. ಈಗ PMC ಕನ್ನಡದಲ್ಲಿ ಪ್ರತಿದಿನ 5ರಿಂದ 6 ಗಂಟೆಗೆ ಧ್ಯಾನ ಕಾರ್ಯಕ್ರಮ ಇರುತ್ತೆ. 10 ನಿಮಿಷ ಅವರು ಧ್ಯಾನದ ಒಂದು ವಿಷಯ ತಿಳಿಸ್ತಾರೆ. ನಂತರ ಮ್ಯೂಸಿಕ್ ಹಾಕ್ತಾರೆ, ಮೆಡಿಟೇಷನ್ ಮಾಡಿಸ್ಬೇಕು ಅಂದ್ರು. 2 ನಿಮಿಷ ಯೋಚನೆ ಮಾಡಿದೆ ಏನ್ ಮಾಡೋದು. ಆದ್ರೆ ಅದು 30 ದಿವಸಗಳಿತ್ತು. 30 ದಿವಸ ನೀನ್ ಮಾಡ್ಬೇಕು ಅಂತ ಹೇಳಿದ್ರು. ಆಯ್ತು ಅಂತ ಅಂದೆ. ಇನ್ನು ಭದ್ರ ಸರ್ ಭೇಟಿ ಆಗಿ ಬಂದಿದ್ ಒಂದೇನೆ ತಕ್ಷಣ ನನಗೆ ಅವರಿಂದ ಕಾಲ್ ಬಂದು ಈ ತರ ಅಂದಾಗ ನನ್ಗೆ ಖುಷಿ ಅಂದ್ರೆ ಖುಷಿ ಆಯ್ತು. 30 ದಿನಗಳ ಒಂದು ಕಾರ್ಯಕ್ರಮದಲ್ಲಿ ನಾನು ಕಂಪ್ಲೀಟ್ ಆಗಿ ಒಂದು ಡೇನ ಏನೋ ಮಾತ್ರ ಮಿಸ್ ಮಾಡ್ಕೊಂಡಿದ್ದು. ಇನ್ನೆಲ್ಲಾ ದಿವಸಗಳಲ್ಲೂ ನಾನು ಅಲ್ಲಿ ನಾನು ಕ್ಲಾಸ್ ನಾನು ನಿರೂಪಣೆ ಮಾಡ್ತಾ ಇದ್ದೆ. ಅದರಲ್ಲಿ ಕೂಡ 2 ದಿವಸ ಮಾಸ್ಟರ್ಸ್ ಬರ್ಲಿಲ್ಲ, ಅತಿಥಿಗಳು ಬರ್ಲಿಲ್ಲಾಗ ನಾನೇ ಮತ್ತೆ ನನ್ನ ಅನುಭವಗಳನ್ನ ಹೇಳ್ಕೊಳ್ಳೋದು ಆಗಕ್ ಬಂತು. ನನಗೆ ಅವಾಗ ಗೊತ್ತಿರ್ಲಿಲ್ಲ ಇದೆಲ್ಲ ವಿಷಯಗಳು. ಭದ್ರ ಸರ್ 18 ಆದರ್ಶ ಸೂತ್ರಗಳು 13 ವೈಯಕ್ತಿಕ ಸೂತ್ರಗಳಲ್ಲಿ ಈ ಮಾತನ್ನ ಹೇಳಿದ್ರು. ಯಾರು ಯಾವ ಸಮಯದಲ್ಲಿ ಯಾವ ಕೆಲಸ ಬರುತ್ತೋ ಎಲ್ಲಾ ಕೆಲಸ ಮಾಡ್ಲಿಕ್ಕೂ ನಾವು ರೆಡಿ ಇರ್ಬೇಕು ಅಂತ ಹೇಳಿ. ಏನೇ ಕೆಲಸ ಆಗಿರ್ಲಿ, ಬೇಸಿಸ್ ಮೂಮೆಂಟ್ ಅಲ್ಲಿ ಎಂತ ಕೆಲಸ ಇದ್ರು ಅವ್ರು ಬಂದಿಲ್ಲ ಅಂದಾಗ ಆ ಕೆಲಸ ಮಾಡಕ್ ನಾವು ರೆಡಿ ಇರ್ಬೇಕು ಅಂತ ಹೇಳಿದಾಗ ಅದನ್ನ ನಾನು ಗೊತ್ತಿಲ್ಲದೆ ಆ ಕೆಲಸ ಮಾಡಿದ್ದು. 18 ಸೂತ್ರಗಳು 13 ವೈಯಕ್ತಿಕ ಸೂತ್ರಗಳು ನೋಡಿದಾಗ ನನಗೆ ಅನ್ನಿಸ್ತಾ ಹೌದು ನಾವು ಸರಿಯಾದ ಮಾರ್ಗದಲ್ಲೇ ಇದ್ದೀವಿ. ಭದ್ರ ಸರ್ ಒಂದು ಅದ್ಭುತವಾದಂತಹ ಜ್ಞಾನವನ್ನ ನಮಗೆ ಈ ಮೂಲಕ ನೀಡ್ತಾ ಇದ್ದಾರೆ. ಯಾರ್ಯಾರು ಅದರಲ್ಲಿ ನಾವು ಆವಾಗ್ಲೇ ಭದ್ರ ಸರ್ ಪುಸ್ತಕಗಳ ಪರಿಚಯವನ್ನು ಕೂಡ ಮಾಡಿದ್ರು. ವಾಕ್ಕ್ಷೇತ್ರ ಪುಸ್ತಕ ಆಗಿರ್ಬಹುದು, ಚಿಕ್ಕ ಚಿಕ್ಕ ಪುಸ್ತಕಗಳು, ಧ್ಯಾನದ ಲಾಭಗಳು, ಜೀಸಸ್ ಕ್ರೈಸ್ಟ್ ಆಗಿರಬಹುದು, ಸಂಕಲ್ಪ ಶಕ್ತಿ, ಹೀಗೆ ಹಲವಾರು, ಆರೋಗ್ಯವೇ ಒಂದು ದಿವ್ಯ ವರ ಆಗಿರಬಹುದು, ಸಾಕಷ್ಟು ಪುಸ್ತಕಗಳು ನಮಗೆ ಪರಿಚಯ ಮಾಡ್ಕೊಟ್ರು. ಓದೋದು ಕಡಿಮೆ, ಕ್ಲಾಸ್ ಕೇಳ್ತಾ ಇದ್ವಿ ನಾವು. ಪುಸ್ತಕಗಳನ್ನ ತಗೊಳ್ಳೋದು, ತಂದಿಟ್ಕೊಡೋದು, ಓದೋದು ಯಾವಾಗಾರು ಒಂದ್ಸತಿ ಅಷ್ಟೇ ಓದ್ತಾ ಇದ್ದದ್ದು. ಬಟ್ ಅವಾಗಿನ ಒಂದು PMC ನನ್ನ ಒಂದು ಜರ್ನಿ ಇಲ್ಲಿವರೆಗೂ ಕೂಡ ಸಹ ನನ್ನ ಜೊತೆನೆ ಇದೆ. ಭದ್ರ ಸರ್ ಒಂದೇ ಒಂದು ಸರಿ ಪ್ರಥಮವಾಗಿ ಭದ್ರ ಸರ್ ನೋಡಿದಾಗ ನನಗೆ ಭದ್ರ ಸರ್ ಕೈ ಕುಲುಕಿದಾಗ ಆಗಿದ್ದು ನನಗೆ ಸಿಕ್ಕಿದ್ದು ಒಂದು ಅದ್ಭುತವಾದಂತಹ ವೇದಿಕೆ ಅಂದ್ರೆ PMC ಕನ್ನಡ ವೇದಿಕೆ. ಆ ವೇದಿಕೆಯಿಂದ ನಿರಂತರವಾಗಿ ನನ್ನನ್ನ ಪರಿಚಯ ಮಾಡಿಸಿದ್ದು. ಅಲ್ಲಿ 30 ದಿವಸಗಳ ನಂತರ ನನಗೆ ಕೋಟೇಶ್ವರ ಸರ್ ಪರಿಚಯ ಮಾಡಿಸ್ಕೊಟ್ರು. ಕೋಟೇಶ್ವರ ಸರ್ ಹೇಳಿದ್ರು, ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತೀಯ, ನೀನ್ ಯಾಕೆ ಈ ಝೂಮ್ ಸೆಷನ್ ನಲ್ಲಿ ಒಂದೊಂದು ದಿನ ಬೆಳಗ್ಗೆ ಕೂಡ ಸಹ ಆಂಕರಿಂಗ್ ಮಾಡ್ಬಾರ್ದು, ಬೆಳಗ್ಗೆ ಮಧ್ಯಾಹ್ನ ಯಾವ್ದಾದ್ರು ಒಂದ್ ಸಮಯದಲ್ಲಿ ಮಾಡ್ಬೋದಲ್ಲ ಅಂತ ಹೇಳಿ. ಆಯ್ತು ಸರ್ ಅಂತ ಹೇಳ್ದೆ. ನಂತರ ಅದ್ರ ಜೊತೆಗೇನೆ ಇಲ್ಲಿ ಪಿರಮಿಡ್ ಕಾಲ್ ಸರ್ವಿಸಸ್ ಅಲ್ಲೂ ಮಾಡ್ತಾ ಇದ್ದೆ. ಅಲ್ಲಿ ಅನಿತಾ ಮೇಡಮ್ ನನಗೆ ಹೇಳಿದ್ರು, ನೀನು ಮಾಸ್ಟರ್ಸ್ ಕೂಡ ಸಹ ಅರೇಂಜ್ ಮಾಡಕ್ ಆಗುತ್ತಾ, ಚೆಕ್ ಮಾಡು ಸುನೀತಾ, ಪ್ರೋಗ್ರಾಮ್ಗಳು ಮಾಡು, ನಡೆಸು ಅಂತ ಹೇಳಿದ್ರು. ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡದ ಬಗ್ಗೆ ಪ್ರೋಗ್ರಾಮು, ಮತ್ತೆ ಯಾವ್ದಾದ್ರು ಒಂದು ವಿಷಯಗಳು ತೆಗೆದುಕೊಂಡು ಪ್ರತಿನಿತ್ಯ ಒಂದೊಂದು ಸ್ಪೀಕರ್ ಅರೇಂಜ್ ಮಾಡೋದು, ಇದೇ ಒಂದು ನನ್ಗೆ ತುಂಬಾ ಖುಷಿ ಅನ್ಸಿತ್ತು. ನಾನು ಪ್ರಾಪಂಚಿಕವಾಗಿ ಕೆಲಸ ಮಾಡೋದು ಮರ್ತು ಇದೇ ಕೆಲಸದಲ್ಲಿ ತೊಡ್ಕೊಂಡ್ಬಿಟ್ಟೆ ನಾನು. ಹಾಗೆ ನಡೀತಾ ಇತ್ತು ನಮ್ಮ ಜೀವನ. PMC ಕನ್ನಡದಲ್ಲಿ ಕೋಟೇಶ್ವರ ಸರ್ ಇದನ್ನ ನೋಡಿ ಗುರ್ತಿಸಿ ಅವರು ನನಗೆ ಕೊಟ್ಟರು, ನೀನೊಂದು ಕಾರ್ಯಕ್ರಮ ಮಾಡು ಅಂದ್ರು.
ಅಲ್ಲೂ ಕೂಡ ಸಹ ನಿರಂತರವಾಗಿ ಬರೀ ಒಂದ್ ಸೆಷನ್ ಮಾತ್ರ ಮಾಡ್ತಾ ಇದ್ದೆ. ನಂತರ ನನ್ಗೆ ಸರ್ ಹೇಳಿದ್ರು, ಮೇಡಮ್ ನೀವು ಕಂಪ್ಲೀಟ್ 3 ಸೆಷನ್ ಮಾಡಕ್ ಆಗಿದ್ರೆ ನೀವು ಕಂಪ್ಲೀಟ್ ನಿಮ್ಗೆ ಜವಾಬ್ದಾರಿ ಕೊಡ್ತೀನಿ, ನೀವು ಮಾಡಿ ಅಂತ ಹೇಳಿದ್ರು. ಅವತ್ತಿಂದ ಮಾಡ್ಕೊಂತ ಬಂದಿದ್ದೀನಿ. ಇವತ್ತಿನವರೆಗೂ ಕೂಡ ಸಹ ನಾನು PUMC ನಲ್ಲಿ ಈಗ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಕ್ಕೆ ಹೆಮ್ಮೆ ಆಗುತ್ತೆ. ನೋಡಿ, ಒಂದೇ ಒಂದು ಪತ್ರಸರ ಕೊಟ್ಟಿದ್ದು ಬೀಜ, ಅವರನ್ನು ನೋಡಿದ ಕ್ಷಣ ನಮ್ಮ ಜೀವನವನ್ನ ಎಷ್ಟು ಅದ್ಭುತವಾಗಿ ರೂಪಿಸುತ್ತೆ ಅನ್ನೋದಕ್ಕೆ ಪತ್ರಸರೇ ಕಾರಣ. ಎಷ್ಟೊಂದು ವಿಷಯಗಳು ನಾವು ಪತ್ರಸರಿಂದ ತಿಳ್ಕೊಳ್ತೀವಿ. ಅವ್ರ ಪುಸ್ತಕಗಳು ಓದೋದಾಗಿರ್ಬಹುದು, ಪುಸ್ತಕಗಳು ಕಲೆಕ್ಟ್ ಮಾಡ್ಬೇಕು ಅನ್ನೋ ಅದಕ್ಕಿಂತ ಇನ್ನೊಂದು ಒಂದು ಅದ್ಭುತವಾದಂತಹ ಅನುಭವ ಅಂತ ಹೇಳಿದ್ರೆ ಪತ್ರಸರಿಂದ ನಾನು ಕಲ್ತಿದ್ದು. ಪತ್ರಸರ್ನ ಸೆಕೆಂಡ್ ಟೈಮ್ ನೋಡಿದಾಗ ನಾವು ಪಿರಮಿಡ್ ವ್ಯಾಲಿಗೆ ಹೋಗಿದ್ವಿ. ಅಲ್ಲಿ ಪಿರಮಿಡ್ ಕಾಲ್ ಸರ್ವಿಸಸ್ ಇಂದ ಒಂದು ವಾರ್ಷಿಕೋತ್ಸವ ಇಟ್ಕೊಂಡಿದ್ರು ರೈತಾ ಮೇಡಮ್. ಅಲ್ಲಿ ಕೆತ್ತಪ್ಪ ಸರ್ ಬಂದಿದ್ರು, ಸುಮಾರು ಜನ ಮಾಸ್ಟರ್ಸ್ ಎಲ್ಲ ಬಂದಿದ್ರು. ಅಲ್ಲಿ ಯಾರ್ಯಾರು ನಾನು ಇನ್ವೈಟ್ ಮಾಡ್ತಾ ಇದ್ನೋ, ಸ್ಪೀಕರ್ ಆಗಿ ಕರಿತಾ ಇದ್ನೋ, ಅವ್ರೆಲ್ಲರೂ ಕೂಡ ಸಹ ಅಲ್ಲಿ ಭಾಗಿಯಾಗಿದ್ರು. ಆ ಪ್ರಥಮ ಕ್ಷಣ ಅಂತೂ ಹೇಳಕ್ಕೆ ಸಾಧ್ಯನೇ. ಎಲ್ಲರನ್ನೂ ಕೂಡ ಸಹ ಅಲ್ಲಿ ಭೇಟಿ ಆಗಿದ್ವಿ ನಾವು. ಮುತ್ತುರಾಜ್ ಸರ್ ಆಗಿರ್ಬೋದು, ಆರ್ತಿ ಮೇಡಮ್ ಆಗಿರ್ಬಹುದು, ಸಾಕಷ್ಟು ಸೀನಿಯರ್ ಮಾಸ್ಟರ್ಗಳು, ತುಂಬಾ ಜನ, ಶುಭಾ ಮೇಡಮ್ ಆಗಿರ್ಬಹುದು, ಅನಿತಾ ಪಿಂಡಿಯವ್ರ ಆಗಿರ್ಬಹುದು, ಅಯ್ಯಪ್ಪ ಸರ್ ಆಗಿರ್ಬಹುದು, ಹೀಗೆ ಹಲವಾರು ಸ್ಪೀಕರ್ಗಳು ನನ್ಗೆ ಸಿಕ್ಕಾಗ ಒಂದು ಅನುಭವ ಅಂದ್ರೆ ಅದು ಮರೆಯಲಾರಂತ ಕ್ಷಣ. ಈಗ್ಲೂ ಕೂಡ ಕಣ್ಮುಚ್ಚಿದೆ ಆ ಪ್ರೋಗ್ರಾಮ್ ನೆನ್ಸ್ಕೊಂಡಾಗ ನನಗೆ ಅದೆಲ್ಲ ಮುಂದೆ ಬರುತ್ತೆ. ಅಲ್ಲಿ ನನಗೆ ಪತ್ರಸರ್ ಅವರು ಇನ್ನೊಬ್ಬರು ಪರಿಚಯ ಮಾಡ್ಕೊಟ್ರು, ಅನುಭವ ಹಂಚ್ಕೊಂಡಿದ್ದು ಮಂಜುನಾಥ್ ಅವರು. ಪತ್ರಸರ್ ಜೊತೆಗೆ ಇರ್ತಕ್ಕಂಥವ್ರು, ಅವ್ರ ಕಾರ್ ವಾಹನವನ್ನ ಚಾಲನೆ ಮಾಡ್ತಾ ಇರ್ತಕ್ಕಂಥ ಸಾರಥಿ ಅಂತಾನೆ ಹೇಳ್ಬಹುದು ಅವ್ರನ್ನ. ಅವ್ರ ಮೂಲಕ ಅವರು ಸರ್ವಜ್ಞನ ವಚನಗಳು, ಬಸವಣ್ಣನ ವಚನಗಳನ್ನ, ಎಲ್ಲ ಶಿವಶರಣರ ವಚನಗಳ ಮೂಲಕ ಅನುಭವಗಳನ್ನ ಹೇಳ್ಕೊಳ್ತಾ ಇದ್ರು. ಅದು ನನಗೆ ತುಂಬಾ ಆಯ್ತು. ಅಲ್ಲಿ ತನಕ ನಾನು ಈ ಪೇಸಸ್ ಮೂವ್ಮೆಂಟ್ ಅಲ್ಲಿ ಅದ್ರ ಬಗ್ಗೆ ಹೇಳ್ಬೇಕೋ ಬೇಡವೋ ಅನ್ನೋದೊಂದು ನನಗೆ ಕನ್ಫ್ಯೂಷನ್ ಯಾವಾಗ್ಲೂ ಇದ್ದೇ ಇತ್ತು. ಅವಾಗಿಂದ ಅವರು ಅದನ್ನ ಕೇಳಿದ ನಂತರ ನಾನು ಕೂಡ ಸಹ ಅದ್ರ ಜೊತೆಗೆ PMC ನಲ್ಲಿ ಕೇತಪ್ಪ ಸರ್ ಅಲ್ಲವ ಪ್ರಭುಗಳ ಒಂದು ಕಬೀರ್ವಾಣಿ ಆಗಿರಬಹುದು, ಅಲ್ಲವ ಪ್ರಭುಗಳ ವಚನಗಳ ಒಂದು ತಾತ್ಪರ್ಯಗಳಾಗಿರಬಹುದು, ಅದು ಕೂಡ ಸಹ ಬರ್ತಾ ಇತ್ತು. ಅದೆಲ್ಲ ನೋಡಿದಾಗ ಅನಿಸ್ತಿತ್ತು ಅವ್ರು ಹೇಳೋದು ಪೇಸಸ್ ಮೂವ್ಮೆಂಟ್ ಅಲ್ಲಿ ಇರೋದು ಯಾವ್ದು ಬೇರೆ ಇಲ್ಲ, ಎಲ್ಲ ಒಂದೇ ಅಂತ ಹೇಳಿ. ಆದ್ರೆ ಹೇಳ್ತಕ್ಕಂಥ ರೀತಿ ಮಾತ್ರ ಬೇರೆ ಆಗಿರುತ್ತೆ. ಧ್ಯಾನ ಒಂದೇನೆ, ಆದ್ರೆ ನಾವು ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಬೇರೆ ಆಗಿರುತ್ತೆ ಅಂತ ಆಯ್ತು. ಎಲ್ಲರೂ ಸೇರ್ತಕ್ಕಂಥ ಒಂದೇ ಗುರಿ ಅಂದ್ರೆ ಶೂನ್ಯದಿಂದ ಬಂದಿರ್ತೀವಿ, ಶೂನ್ಯಕ್ಕೆ ನಾವು ಹೋಗ್ಬೇಕು ಅಂದಾಗ ಹಲವಾರು ಮಾರ್ಗಗಳು ಅಂತ ಹೇಳ್ತೀವಿ. 108 ಧ್ಯಾನ ಪದ್ಧತಿಗಳು ಅಂತ ಹೇಳಿ, 112 ಧ್ಯಾನ ಪದ್ಧತಿಗಳು, ಕ್ಷಮಿಸಿ. ಆ ಧ್ಯಾನ ಪದ್ಧತಿಗಳಲ್ಲಿ ಒಬ್ಬೊಬ್ರು ಒಂದೊಂದು ತೆಗೆದುಕೊಂಡ್ರೆ ಗೌತಮ ಬುದ್ಧರು ಆರಿಸ್ಕೊಂಡಿದ್ದು ಈ ಆನಾಪಾನ ಸತಿ ಧ್ಯಾನ ತಮಗ್ ತಾವೇ ಕಂಡ್ಕೊಂಡಿದ್ದು ಅಂತ ನಾವೆಲ್ರಿಗೂ ತಿಳ್ಕೊಂಡಿದೀವಿ. ಇಲ್ಲೂ ಕೂಡ ಸಾಕಷ್ಟು ಜನರು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ. ಹೀಗೆ ನಮ್ಮ ಜೀವನ ನಡೀತಾ ಇದೆ ಅದ್ಭುತವಾಗಿ. ಅಲ್ಲಿ ನಾನು ಪತ್ರಸರಿಂದ ನೆಕ್ಸ್ಟ್ ಇನ್ನೊಂದು ಪ್ರೋಗ್ರಾಮ್ ಅಲ್ಲಿ ಮೈತ್ರೇಯ ಧ್ಯಾನದ್ದು 1000 ದಿನದ ಒಂದು ಫಂಕ್ಷನ್ ಆಯ್ತು. ಅಲ್ಲಿ ಪತ್ರಸರ್ ಬಂದ್ರು, ಎಲ್ಲರೂ ಅದಕ್ಕಿಂತ ಮುಂಚೆ ಭೇಟಿ ಆಗ್ತಾ ಇದ್ವಿ ಪತ್ರಸರ್. ನಾವು ಹೋಗ್ಬಿಟ್ಟು ಅವಾಗ ಪಿರಮಿಡ್ ವ್ಯಾಲಿಗೆ ಹೋಗೋದು, ಧ್ಯಾನ ಕೂತ್ಕೊಳ್ಳೋದು, ಮತ್ತು ಧ್ಯಾನ ಮಾಡಿ ಬರೋದು, ಅದು ನಮ್ಗೆ ಹವ್ಯಾಸ ಆಗೋಗ್ಬಿಡ್ತು. 2-3 ತಿಂಗಳಿಗೆ ಒಂದ್ಸತಿನೋ ಅಥವಾ 4 ಒಂದ್ಸತಿನೋ ಹೋಗ್ಬಿಟ್ಟು ಬರ್ತಾ ಇದ್ವಿ ನಾನು ನಮ್ಮ ಮನೆಯವರೆಲ್ಲರೂ. ಅದ್ರ ಜೊತೆಗೆ ನಾವು ರಾಜಾಜಿನಗರ ಇದ್ದಿದ್ರಿಂದ ಸಂಧ್ಯಾ ಮೇಡಮ್ ಮನೆಗೆ ಹೋಗಿ ಅಲ್ಲಿ ಪಿರಮಿಡ್ ಅಲ್ಲಿ ಕೂತು ಧ್ಯಾನ ಮಾಡ್ಬಿಟ್ಟು ಬರ್ತಾ ಇದ್ವಿ. ಕೆಳಗಡೆ ಪಿರಮಿಡ್ ಅಲ್ಲಿ ಕೂತ್ಬಿಟ್ಟು ಬಾಕ್ಸ್ ಪಿರಮಿಡ್ ಇದ್ವು, ಆ ಬಾಕ್ಸ್ ಪಿರಮಿಡ್ ಅಲ್ಲಿ ಎಷ್ಟೊತ್ತವ್ರು ಕೂಡ್ಬೋದಾಗಿತ್ತು. ಯಾವಾಗ ಬೇಕನ್ಸಿದ ತಕ್ಷಣ ಅಲ್ಲಿ ಹೋಗಿ ಧ್ಯಾನ ಮಾಡೋದು ಬರೋದು, ಇದೇ ತರ ಮಾಡ್ತಾ ಇದ್ವಿ. ಆ ಒಂದ್ ಸಮಯದಲ್ಲಿ ಪತ್ರಸರ್ನ ನಮ್ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಿದ್ವಿ. ನಮ್ ಚಿಕ್ಕಮ್ಮ, ಅಮ್ಮ, ಅತ್ತೆ ಎಲ್ರು ಹೋದಾಗ ಈ ಅನುಭವ ನನಗೆ ತುಂಬಾ ಒಳ್ಳೆ ಪಾಠವನ್ನ ಕಲಿಸ್ತು. ಅದು ಗೊತ್ತಿದ್ರು ಕೂಡ ಸಹ ಮರ್ತು ಬಿಡ್ತೀವಿ ನಾವು, ಮೈ ಮರ್ತು ಬಿಡ್ತೀವಿ. ಎಲ್ಲರೂ ಊಟ ಮಾಡೋ ಸಮಯದಲ್ಲಿ ಶಾಂತಲಕ್ಷ್ಮಿ ಮೇಡಮ್ ಎಲ್ಲರೂ ಬಂದಿದ್ರು. ಶಾಂತಲಕ್ಷ್ಮಿ ಮೇಡಮ್ ಅವ್ರು ಸ್ವಲ್ಪ ಹ್ಯಾಂಡಿಕ್ಯಾಪ್ ಆದ್ರಿಂದ ಅಲ್ಲಿ ಕೂತಿದ್ರು. ನಾವು ಊಟ ಬಡಿಸ್ಕೊಂಡು ಹೋಗಿ ಕೊಟ್ಟಿದ್ದೆ, ನಮ್ಮ ಮನೆಯವ್ರಿಗೂ ಬಡಿಸ್ಕೊಂಡು ಹೋಗಿ ಕೊಟ್ಟಿದ್ದೆ. ನೆಕ್ಸ್ಟ್ ನನ್ ಸರ್ದಿ ಬಂತು. ನನ್ ಸರ್ದಿ ಬಂದಾಗ ತಟ್ಟೆ ಇಟ್ಕೊಂಡು ಹೋದಾಗ ಪತ್ರಸರ್ ಊಟಕ್ಕೆ ಬಡಿಸ್ತಾ ಇದ್ರು. ನನಗೆ ಖುಷಿ, ಪತ್ರಸರಿಂದ ಊಟ ಬಡಿಸ್ಕೊಡ್ಬೇಕು, ಅವ್ರ ಕಡೆಯಿಂದ ಬಡಿಸ್ಕೊಡ್ಬೇಕು ಅಂದ್ರೆ ಅದು ಎಂತ ಪ್ರಸಾದ, ಮೊದಲೇ ಪ್ರಸಾದ, ಇನ್ನು ಅದು ಎಂತ ಒಂದು ಅದ್ಭುತವಾದಂತಹ ಸಮಯ ನನಗೆ ಅಂತ ಹೇಳಿ ಅವರಿಬ್ಬರಿಗೂ ಪತ್ರಸರ್ ಮೂಲಕನೇ ಬಡಿಸ್ಕೊಂಡಿದ್ದೆ. ನನಗೂ ತಟ್ಟೆ ತಗೊಂಡು ಹೋದಾಗ ನನಗೂ ಕೂಡ ಅವ್ರು ಬಡಿಸಿದ್ರು. ನೆಕ್ಸ್ಟ್ ಅಲ್ಲಿ ಯಾವ್ದೋ ಒಂದು ಐಟಮ್ ಖಾಲಿ ಆಗಿತ್ತು. ಸರ್ ವೇಟ್ ಮಾಡು ಅಂತ ಹೇಳಿದ್ರು, ತೆಲುಗುನಲ್ಲಿ ಹೇಳಿದ್ರು. ಆಯ್ತು ಸರ್ ಅಂತ ಹೇಳಿ ನಗ್ದೆ. ಸರ್ ನಾನು ಹೇಳ್ದೆ ಒಂದೇ ಮಾತು, ಸರ್ ನೀವು ನಮಗೆ ಊಟ ಬಡಿಸ್ತಾ ಇದ್ದೀರಾ, ತುಂಬಾ ಖುಷಿ ಆಗ್ತಾ ಇದೆ ಸರ್ ಅಂದಾಗ ನಕ್ಕಿದ್ರು ಅಷ್ಟೇ, ಜಾಸ್ತಿ ಮಾತಾಡ್ಲಿಲ್ಲ. ಅವರು ಸ್ಮೈಲ್ ಕೊಟ್ರು. ಅವ್ರು ಇಟ್ಬಿಟ್ಟು ಮತ್ತೆ ಅವರು ಇನ್ನೊಂದು
ಪ್ಲೇಟ್ ತಗೊಂಡ್ ಬಂದು ಅವ್ರಿಗೆ ಮತ್ತೆ ಬಡಿಸ್ಕೊಂಡು ಹೋದೆ. ಸರ್ ಅವಾಗ್ಲೂ ಇದ್ರು. ಮತ್ತೆ ಹೇಳಿದೆ, ಸರ್ ಮತ್ತೆ ನಾನ್ ಬಂದಿದ್ದೀನಿ, ನಿಮ್ಮಿಂದ ಮತ್ತೆ ಬಡಿಸ್ಕೊತಾ ಇದ್ದೀನಿ, ಖುಷಿ ಆಗ್ತಿದೆ ಅಂದಾಗ ನಕ್ಕಿ ಸ್ಮೈಲ್ ಮಾಡಿ ಬಡಿಸ್ಬಿಟ್ಟು ಹೋದ್ರು ಅವ್ರು. ಅದೆಲ್ಲ ಆದ್ಮೇಲೆ ಎಲ್ಲರೂ ಕೂಡ ಸಹ ಹೋಗಿ ಅವ್ರಿಗೆ ಹಸ್ತಲಾಘವ ಮಾಡ್ತಾ ಇದ್ರು. ನಾನು ಹೋದೆ. ನಾನು ಹೋದಾಗ ಸರ್ ಗೋ ಬ್ಯಾಕ್ ಅಂದ್ಬಿಟ್ರು. ಇನ್ನು ಹೋದೆ, ಗೋ ಬ್ಯಾಕ್ ಅಂದ್ಬಿಟ್ರು. ನನ್ಗೆ ಏನಾಗ್ತಿತ್ತು ಆ ಕ್ಷಣದಲ್ಲಿ, ಆಹ್, ನಾನು ಏನೇನೋ ಕಲ್ಪನೆ ಬಂದ್ರು ಕೂಡ ಸಹ ಸಡನ್ ಆಗಿ ನನಗೆ ಹೊಳೆದಿದ್ದೇನು ಅಂತ ಹೇಳಿದ್ರೆ, ನಾನೊಂದು ಪಾಠ ಕಲ್ತೆ ಇಲ್ಲಿ ಅಂತೇಳಿ. ಅದೇ ನಾವು ಧ್ಯಾನದಲ್ಲಿದ್ದು ನಾವು ಧ್ಯಾನ ಸಜ್ಜನ ಸಂಗತಿಗಳಲ್ಲಿ ನಾವು ಭಾಗಿಯಾಗಿ ಜ್ಞಾನ ತಿಳ್ಕೊಂಡಿರ್ಲಿಲ್ಲ ಅಂತಿದ್ರೆ, ನಾವ್ ಅರ್ಥ ಮಾಡ್ಕೊಳ್ತಾ ಇದ್ದಿದ್ ರೀತಿ ಏನಂತ ಹೇಳಿದ್ರೆ, ಇವ್ರಿಗೆ ಎಷ್ಟು ಜಂಬ ನೋಡು, ಅಲ್ಲಿ ನನ್ಗೆ ಸಿಕ್ಕಿದ್ರು ಕೂಡ ಸಹ ಇಲ್ಲಿ ಬಂದು ನನ್ ಕೈ ಕುಲ್ಕಕ್ ಹೋದ್ರೆ ಅವ್ರು ಬೇಡ ಅಂತಾರೆ, ಎಂತವ್ರು ಅಂತ ಹೇಳಿ ನಾವ್ ಅನ್ಕೊಳ್ತಾ ಇದ್ವಿ. ಆದ್ರೆ ನಾನಲ್ಲಿ ಕಲ್ತಿದ್ ಪಾಠ ಒಂದೇನೆ. ಯಾಕಂದ್ರೆ ನಾನು ಊಟ ಬಡಿಸ್ಕೊಡುವಾಗ ಸರ್ ಜೊತೆ ತುಂಬಾ ಹೊತ್ತು ಸಮಯ ಕಳೆದಿದ್ದೆ. ಯಾಕಂದ್ರೆ ಒಂದು ಸರ್ ಬಡಿಸಿದ ಐಟಮ್ ಬರ್ಲಿಕ್ಕೆ 5 ನಿಮಿಷ ಆಯ್ತು. 5 ನಿಮಿಷ ಅವ್ರ ಜೊತೆಗಿದ್ದೆ. ಮತ್ತೆ ನಾವ್ 3 ಜನಕ್ಕೂ ನಾನೇ ಅವ್ರ ಹತ್ರದಿಂದ ಊಟ ಬಡಿಸ್ಕೊಂಡು ಹೋಗಿದ್ದೆ. ಅಲ್ಲಿ ನನಗೆ ಸಿಕ್ಕಿದ್ದಾರೆ ಸರ್ ಎಷ್ಟೋ ತನಕ. ನನ್ನ ಹಿಂದೆ ತುಂಬಾ ಜನ ಅವ್ರಿಗೋಸ್ಕರನೇ ಕಾಯ್ತಾ ಇದ್ರು. ನಾನ್ ಅವ್ರಿಗೆ ಮಾಡ್ಕೊಡ್ಬೇಕು ಅನ್ನೋ ಒಂದು ಪಾಠನ ಅವರಿಂದ ಕಲ್ತೆ ನಾನು. ಆ ಕ್ಷಣದಲ್ಲಿ ನನ್ಗೇನು ಅನ್ನಿಸ್ಲಿಲ್ಲ. ಆದ್ರೆ ನಾವು ಧ್ಯಾನ ಇರ್ಲಿಲ್ಲ ಅಂದಿದ್ರೆ, ನಾವ್ ಅರ್ಥ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ, ನಾವ್ ತಿಳ್ಕೊಳ್ತಿದ್ದೆ ಬೇರೆ ರೀತಿ ಆಗಿರ್ತಿತ್ತು ಅನ್ನೋದನ್ನ ನಾನ್ ಪಾಠ ಕಲ್ತೆ. ಹೀಗೆ ಎಷ್ಟೊಂದು ನಾವು ನಮ್ಮ ಜೀವನದಲ್ಲಿ ಪಾಠಗಳು ಕಲಿಬೇಕಾಗಿರುತ್ತೆ, ಕಲಿತಾ ಇರ್ತೀವಿ. ಹಿಂಗೆ ನಾವ್ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಈಗ ಕೂಡ ಸರ್ ನಾನು PMC ನಲ್ಲಿ 5 ಸೆಷನ್ ನಡೆಸ್ತಾ ಇದ್ದೀವಿ. ಆಮೇಲೆ PMC ಬಗ್ಗೆ ಇನ್ನೊಂದು ನನ್ಗೆ ಇನ್ನೂ ಅದ್ಭುತವಾದ ಅವಕಾಶ ಸಿಕ್ಕಿದ್ದು ಅಂತ ಹೇಳಿದ್ರೆ, PMC ಆಫೀಸ್ ಮೇಲೆ ಎಲ್ಲ ಚೆನ್ನಾಗಿ ರೆಡಿ ಮಾಡಿದ್ರು. ಅವಾಗ ಪತ್ರಿ ಸರ್ ಮೂಲಕ ಉದ್ಘಾಟನೆ ಮಾಡ್ಬೇಕಿತ್ತು. ಸರ್ ಬರ್ಲಿಕ್ಕಾಗಿಲ್ಲ ಅಂತ ಪತ್ರಿ ಮೇಡಮ್ ಬಂದಿದ್ರು. ಅವಾಗ ನಾನು ನಮ್ಮ ಮನೆಯವರು ಎಲ್ರು ಹೋಗಿದ್ವಿ. ಅಲ್ಲಿ ಹೋದಾಗ ಸಂಧ್ಯಾ ವೆಂಕಟೇಶ್ ಮೇಡಮ್, ನಾನ್ ಮುಂದೆ ಲೈನ್ ಅಲ್ಲಿ ಕೂತಿದ್ದೆ. ಸಂಧ್ಯಾ ವೆಂಕಟೇಶ್ ಮೇಡಮ್ ಬಂದ್ಬಿಟ್ಟು ಹೇಳಿದ್ರು, ಸುನೀತಾ ನೀನು PMC ನಿರಂತರವಾಗಿದ್ಯಾ, ಒಂದೆರಡು PMC ಬಗ್ಗೆ ಮಾತಾಡು ಅಂದ್ರು. ಮೇಡಮ್ ನಾನೇನ್ ಮಾತಾಡೋದು, ನೀವೆಲ್ಲ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇದ್ದಾಗ ಅಂದಾಗ, ಇಲ್ಲ ನಿನಗೇನ್ ತಿಳಿಯುತ್ತೋ ಅದ್ ಮಾತಾಡು ಅಂದ್ರು. ಮೈಕ್ ಕೊಟ್ರು. ನನಗೆ ಗೊತ್ತಿಲ್ಲ. 5 ನಿಮಿಷಗಳ ಕಾಲ PMC ಬಗ್ಗೆ ಮಾತಾಡಿದೀನಿ ನಾನು. ನನಗೆ ತುಂಬಾ ಖುಷಿ ಆಯ್ತು. ಏನು ಗೊತ್ತಿಲ್ಲ ಅಂದ ಅವ್ರಿಗೆ ಬಂದ ತಕ್ಷಣ ಹೇಳಿದ್ರು. ಎಲ್ಲರೂ ಹೇಳಿದ್ರು, ಗೊತ್ತಿಲ್ಲ ಅಂತ ಹೇಳಿ ಎಷ್ಟೊಂದು ಮಾತಾಡಿದೆ PMC ಬಗ್ಗೆ ಅಂದ್ರು. ಅಂದಿನಿಂದ ನನ್ಗೆ ಕಂಪ್ಲೀಟ್ PMC ನಲ್ಲಿ ಕೋಟೇಶ್ವರ್ ಸರ್ ನನ್ನನ್ನ ಅಲ್ಲಿ ನೀನು ಫುಲ್ ನೀನ್ ಹ್ಯಾಂಡಲ್ ಮಾಡ್ಕೊಳಮ್ಮ, ನೋಡ್ಕೊ ನೀನು ಝೂಮ್ ಸೆಷನ್ಸ್ ಎಲ್ಲ ಅಂತೇಳಿ ನನಗೆ ಅವರು ಒಂದು ಅದ್ಭುತವಾದ ಅವಕಾಶವನ್ನ ಕೊಟ್ರು. ನಾನು ಕೋಟೇಶ್ವರ್ ಸರ್ಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ತೀರ್ದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ನೆನ್ಸ್ಕೊಳ್ತೀನಿ ಇವತ್ತಿನ ದಿವಸ ಇಲ್ಲಿದ್ದೀನಿ ಅಂತ ಹೇಳಿದ್ರೆ. ಅದ್ರ ಜೊತೆಗೆ ನಾವು ನಿರಂತರವಾಗಿ 12 ಗಂಟೆ ಸೆಷನ್ ಅಲ್ಲಿ ಇರ್ತಾ ಇದ್ವಿ. ಅಲ್ಲಿ ಹೇಮಾ ಮೇಡಮ್ ಎಷ್ಟು ಕ್ಲಾಸಸ್ಗಳು ತಗೊಳ್ತಾ ಇದ್ರು. ಉಮಾದೇವಿ ಅವರು ಇದ್ರು ರಾಯಚೂರ್ನವರು, ಇವಾಗ ಹುಬ್ಳಿಲಿದ್ದಾರೆ. ಅವರು ಕೂಡ ಸಹ ಅಷ್ಟೇ. ರಾಧಾಕೃಷ್ಣ ಮೇಡಮ್ ಅವರೆಲ್ಲ ನಮ್ಮನ್ನ ಒಂದು ಶಿಲೆಗಳನ್ನ ಮಾಡಿದ್ದಾರೆ. ಎಷ್ಟು ಜನನ್ನ ನಮ್ಮ ಶಿಲೆಗಳನ್ನ ಮಾಡಿರೋದೇ ಅವರು ಅಂತ ಹೇಳ್ಬೋದು. 12 ಗಂಟೆ ಕ್ಲಾಸ್ ಕಾಯ್ತಾ ಇರ್ತಿದ್ವಿ ನಾವು. ಪಟ ಪಟ ಕೆಲಸ ಮುಗಿಸೋದು, 12 ಗಂಟೆ ಕೂತ್ಬಿಡೋದು. ಯಾಕಂದ್ರೆ ಇಲ್ಲಿ ಧ್ಯಾನದ ನಂತರ ಅವ್ರು ನಮಗೆ ಕಾನ್ವರ್ಸೇಷನ್ ಗೆ ಹೇಳ್ತಾ ಇದ್ರು, ಹೇಗಿರ್ಬೇಕು ನೀವು, ಏನ್ ಮಾಡ್ಬೇಕು. ಯೂಟ್ಯೂಬ್ ಲೈವ್ ಕಟ್ ಮಾಡಿದ್ಮೇಲೆ ಪೂರ್ತಿ ನಮಗೆ ಅದೇ ಅವ್ರು ಹೇಳ್ಕೊಡ್ತಾ ಇದ್ದಿದ್ದು. ನೀನು ಫಸ್ಟ್ ಹೇಗೆ, ಎಲ್ಲಿ ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಸಬ್ಜೆಕ್ಟ್ ತಗೊಂಡಾಗ ಯಾವ ರೀತಿ ಹೇಳ್ಬೇಕು ಅಂತೆಲ್ಲ ನಮಗೆ ತಿದ್ದುತ್ತಾ ಬಂದಿದ್ದು ರಾಧಾ ಮೇಡಮ್ ಮತ್ತೆ ಹೇಮಾ ಮೇಡಮ್ ಅಂತ ನಾನು ಘಂಟಾಘೋಷವಾಗಿ ಅವ್ರಿಬ್ಬರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ನಾನು ಇಲ್ಲಿ ಕೂತಿದ್ದೀನಿ ಅಂದ್ರೆ ಫಸ್ಟ್ ಮೂಲ ಕಾರಣ ರಾಧಾ ಇಲ್ಲೂರ್ ಮೇಡಮ್ ಅವರು. PMC ನನಗೆ ಅವಕಾಶ ಕೊಟ್ಟಿದ್ದೇವ್ರು. ಅವ್ರು ಮಾಡ್ತಾ ಇದ್ರು. ಅವ್ರಿಗೇನೋ ಒಂದು ಮನೆಯಲ್ಲಿ ಬೇರೆ ಸಂದರ್ಭ ಬಂದಿದ್ದಕ್ಕೆ ನನಗೆ ಆಗ್ಲಿಲ್ಲ, ಸುನೀತಾ ನೀನ್ ಮಾಡಕ್ ಆಗುತ್ತಾ ಅಂತ ಕೇಳಿದ್ದೊಂದು ಮಾತು. ಅದು ಪತ್ರ ಸರ್ ನೋಡಿದ ದಿವಸನೇ ನನಗೆ PMC ಗೆ ಬಂದಿದ್ದು ನನ್ನ ಜೀವನದ ಮರೆಯಲಾರದಂತಹ ಕ್ಷಣ. ನಾನು ಅದ್ರಲ್ಲೇ ಜೀವಿಸ್ತಾ ಇದ್ದೀನಿ ಇವಾಗ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಇನ್ನು ಸಾಕಷ್ಟು ಅನುಭವಗಳಿದೆ. ಸುಮಾರು ಇರುತ್ತೆ. ಆದ್ರೆ ನಾವ್ ಅದನ್ನ ಎಲ್ಲವನ್ನೂ ಜಾಸ್ತಿ ಹೇಳ್ಕೊಳ್ತಾ ಹೋಗ್ಬಾರ್ದು. ನಾವು ಕಲಿಬೇಕು, ಕಲ್ತ್ಕೊಂಡು ಅನುಸರಣೆ ಮಾಡ್ಕೊಂಡು ಹೋಗ್ಬೇಕು, ಆಚರಣೆಯಲ್ಲಿ ಇಟ್ಕೊಂಡು ಹೋಗ್ಬೇಕು ಅನ್ನೋದೇ ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಅದ್ಭುತವಾದ ಅವಕಾಶವನ್ನ ನನಗೆ ನೀಡಿದ್ದಕ್ಕೆ. ಹಾಗೆ ಇನ್ನೊಂದು ವಿಷಯವನ್ನ ಹೇಳ್ಬೇಕು. ಕೂಡಲ ಸಂಗಮದಲ್ಲಿ ಕೂಡ ಸಹ ನಾವು ಸ್ಕಿಟ್ ಮಾಡಿದ್ವಿ ಶಿವಶರಣಯ್ಯರ ಬಗ್ಗೆ. ಹೀಗೆ ನಿರಂತರವಾಗಿ ಏನಾದ್ರೂ ಒಂದು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಮಹಾತ್ಮ ಫೌಂಡೇಶನ್ ಅಲ್ಲೂ ಕೂಡ ಸಹ ಇದೇ ಒಂದು ಝೂಮ್ ಅಲ್ಲಿ ಕೂಡ ಸಹ ನಾನು ಸೆಷನ್ ಕೂಡ ತಗೊಂಡಿದ್ದೆ. ರಂಗನಾಥ್ ಸರ್ ನನಗೆ ಅವಕಾಶ ಕೊಟ್ಟಿದ್ರು. ಹಾಗೆ 121 ಅವರ್ಸ್ ಅಲ್ಲಿ ಕೂಡ ಸಹ ನಾನು ತರಗತಿಯನ್ನು ನೀಡಿದ್ದೆ. ಅದು ಕೂಡ ಸಹ ನನಗೆ ಗೊತ್ತೇ ಇಲ್ಲ, ಅನುಭವ ಜ್ಞಾನ ಅಂತಕ್ಕಂಥ ಪತ್ರಿ ಸರ್ ಅವರ ಪುಸ್ತಕದಲ್ಲಿ ಏನಿದೆ ಆ ಒಂದು ಜ್ಞಾನದ ಒಂದು 1 ಗಂಟೆಗಳ ಕಾಲ ಕ್ಲಾಸ್ ಮಾಡ್ಬೇಕು ಅನ್ನೋದು ನನಗೆ ಕೂಡ ಕೊಟ್ಟರು. ಅದನ್ನು ಕೂಡ ಸಹ ನಿರ್ವಹಿಸಿದೆ. ಹೀಗೆ ಅವಕಾಶ ಬಂದಂಗೆಲ್ಲ ನಾನು ಬಳಸ್ಕೊಡ್ತಾ ಇರ್ತೀನಿ. ಕೆಲವೊಂದು ಸಂದರ್ಭಗಳಲ್ಲಿ ನಾನು
ಬಳಸ್ಕೊಳಕ್ಕಾಗಲ್ಲ. ಅದು ನಮ್ಮ ಕುಟುಂಬ ನಿಮಿತ್ತ ಕಾರಣ ಇರೋದ್ರಿಂದ ನಾನು ಎಲ್ಲಾ ಸಂದರ್ಭಗಳಲ್ಲೂ ಬಳಸ್ಕೊಳ್ತೀನಿ ಅಂತ ಹೇಳಕ್ಕಾಗಲ್ಲ. ಬಟ್ ನನಗೆ ಯಾವ ಸಮಯದಲ್ಲಿ ನಾನು ಇರ್ತೀನೋ ಅದನ್ನ ನಾನು ಖಂಡಿತ ಬಳಸ್ಕೊಳ್ತೀನಿ. ಈವನ್ ನಾನ್ BMC ನಲ್ಲಿ ಆ ಸೆಷನ್ ಅಲ್ಲಿ ಸ್ಪೀಕರ್ ಬಂದಿಲ್ಲ ಅಂದ್ರೆ ನನಗ್ ನಾನೇ ಸ್ಟ್ಯಾಂಡ್ ತಗೊಂಡು ಕ್ಲಾಸಸ್ಗಳು ಮಾಡೋದು. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಹಾಗೆ ನಾನು ಎಲ್ಲರ ಮಾರ್ಗದರ್ಶನ ಪಡೆದು ಮಾಡ್ತಾ ಇದ್ದೀನಿ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಪತ್ರ ಸರ್ ಹೇಳ್ತಾರಲ್ಲ, ನಿಮ್ಮನ್ನ ನೀವು ಹೆಮ್ಮೆ ಪಡ್ಕೊಂಡು ಸೆಲ್ಫ್ ಲವ್ ಇರ್ಬೇಕು ಅಂತ ಹೇಳ್ತಾರೆ. ಹಾಗಾಗಿ ನನ್ನನ್ನು ನಾನು ಪ್ರೀತಿಸ್ಕೊಳ್ತಾ ನಾನು ಈ ಒಂದು ಆಧ್ಯಾತ್ಮಿಕ ಪಯಣವನ್ನ ನಾನು ನಿರಂತರವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಕುಟುಂಬದಲ್ಲಿ ಎಲ್ಲರೂ, ನನ್ನ ತಾಯಿ ತಂಗಿ ಎಲ್ಲರೂ ಕೂಡ ಸಹ ನಾವು ಇದರಲ್ಲಿ ಇದ್ದೀವಿ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೇನೆ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಕೃತಜ್ಞತೆಗಳು, ಧನ್ಯವಾದಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಸುನೀತಾ ಮೇಡಮ್. ತುಂಬಾ ನಿಮ್ಮ ಆಧ್ಯಾತ್ಮಿಕ ಜೀವನದ ಪಯಣನ ಬಹಳ ಚೆನ್ನಾಗಿ ಹೇಳಿದ್ರಿ. ಪತ್ರಿಜಿ ಅವ್ರು ಹೇಳೋ ತರ ಬಂದ ಅವಕಾಶಗಳನ್ನು ಒಂದನ್ನು ಬಿಡದಂತೆ ಉಪಯೋಗಿಸಿಕೋ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡಿದ್ದೀರಾ ಅಂತ ಅನ್ನಿಸ್ತು. ಆಮೇಲೆ ಘಟಾನುಘಟಿಗಳ ಸಂಬಂಧ ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಸಿಕ್ಕಿದೆ, ನಿಮ್ಮ ಅದೃಷ್ಟನೇ ಹೇಳ್ಬೇಕಾಗತ್ತೆ. ಯಾಕೆಂತಂದ್ರೆ ನೀವು ಎಲ್ಲಾ ಝೂಮ್ ಚಾನೆಲ್ಗಳಲ್ಲೇ PMC ಆಗ್ಲಿ, PSSM ಎಲ್ಲವರಲ್ಲೂ, PCC ಎಲ್ಲವರಲ್ಲೂ ನೀವು ಆಂಕರಿಂಗ್ ಮಾಡ್ತಾ ನಿಮ್ಮ ಜ್ಞಾನನ ಜಾಸ್ತಿ ಮಾಡ್ಕೊಂತ ಹೋಗಿದ್ದೀರಾ. ಮತ್ತೆ ನಿಮ್ಮ ಕ್ಲಾಸ್ಗಳನ್ನ ಯಾವಾಗ ಯಾರಿಲ್ಲ ಅಂದ್ರೆ ತಗೊಳೋದಿದೆಯಲ್ಲ, ಅದು ನಿಜವಾಗ್ಲೂ ಚಾಲೆಂಜಿಂಗ್ ಜಾಬ್. ಅದು ಯಾರೋ ಒಬ್ರು ಸ್ಪೀಕರ್ ಇಲ್ಲ ಅಂದ್ರೆ ಆ ಜಾಗನ ತುಂಬಿಸೋದು ಅದೇನು ಅಷ್ಟು ಸುಲಭದ ಕೆಲ್ಸ ಅಲ್ಲ. ನಿಮಗೆ ಜ್ಞಾನ ಇದ್ರೆ ಮಾತ್ರ ಅದನ್ನ ಮಾಡಕ್ ಸಾಧ್ಯ, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಸುಮ್ನೆ ನಾನು ಆಂಕರಿಂಗ್ ಮಾಡ್ಕೊಂಡು ಹೋಗ್ತೀನಿ ಅಥವಾ ನಾನು ನಿರೂಪಣೆ ಮಾಡ್ತೀನಿ, ಹಂಗ ಆಗೋದಿಲ್ಲ. ಅದ್ರಿಂದ ನಿಮ್ಗೆ ಒಳ್ಳೆ ಜ್ಞಾನ ಇದೆ. ಬಟ್ ನನ್ಗೊಂದು ಅನ್ನಿಸ್ತು, ನಿಮ್ಗೆ ಏನಾದ್ರು ಧ್ಯಾನದ ಅನುಭವ ಏನಾದ್ರು ಸ್ಪೆಷಲ್ ಏನಾದ್ರು ಇದು ಕಂಡಿದ್ದು? ಅದನ್ನ ಯಾಕೆಂದ್ರೆ ನಾನು ಸಾಕಷ್ಟು ಹಿರಿಯ ಪಿರಮಿಡ್ ಮಾಸ್ಟರ್ಗಳನ್ನ ವಿಚಾರಿಸಿದ್ದೀನಿ. ಅದು ಆ ಅನುಭವಗಳನ್ನ ಎಲ್ಲೂ ಹಂಚ್ಕೋಬಾರ್ದು ಅಂತ ಹೇಳ್ತಾರೆ ಕೆಲವು. ಯಾಕೆಂದ್ರೆ ಅದು ಹೇಳಕ್ ಆಗೋದಿಲ್ಲ ಅಂತಂತ ಅನುಭವಗಳು, ನಮ್ಮ ಅನುಭವಗಳು ನಮ್ಗೆ ಆಗಿರುತ್ತೆ. ಅದನ್ನ ಇನ್ನೊಬ್ರು ಬೇರೆ ರೀತಿನಲ್ಲಿ ತಗೊಳ್ತಾರೆ, ಅದು ಬೇಡ ಅಂತ ಹೇಳ್ತಾರೆ. ಈ ನನ್ನ ಅನುಭವ ಆಗಿದೆ. ಈಗ ಇದ್ರಲ್ಲಿ ಇದು ನೋಡಿ, ಇದು ನನಗೆ ಬಂದಿರ್ತಕ್ಕಂಥ ಅವಕಾಶ, ಈ ಅನುಭವಗಳು ಧ್ಯಾನದಲ್ಲಿ ಕೂತಾಗ ಸಾಕಷ್ಟು ಅನುಭವಗಳಾಗ್ತದೆ. ಅದ್ಯಾವ್ದು ಕೂಡ ಸಹ ನಾನು ಕಂಪ್ಲೀಟ್ ಆಗಿ ರಿವೀಲ್ ಮಾಡಕ್ ಆಗೋದಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಧ್ಯಾನ ಪ್ರಚಾರ ಕೂಡ ಸಹ ಅಷ್ಟೇ. ನಾವು ಧ್ಯಾನ ಪ್ರಚಾರ ಮಾಡ್ತೀವಿ. ಮುಂಚೆ ನಾವು ಫಸ್ಟ್ ರಾಜಾಜಿನಗರಲ್ಲಿ 2021-22ರಲ್ಲಿ ಪತ್ರಿ ಸರ್ ಬರ್ಡೇ ದಿವಸ ಸ್ಕೂಲ್ಗಳಿಗೆ ಹೋಗ್ಬಿಟ್ಟು ನಾವು ಧ್ಯಾನ ಪ್ರಚಾರ ಮಾಡ್ತಾ ಇದ್ವಿ. ನಿರಂತರವಾಗಿ ಒಂದು ವರ್ಷಗಳ ಕಾಲ ಗೌರ್ಮೆಂಟ್ ಸ್ಕೂಲ್, 2 ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇದ್ದೆ. ಪ್ರತಿದಿನ ಸಂಜೆ ನಾನು ನಮ್ಮ ಮನೆಯವರು, ನಾನು ಇಲ್ಲ ಅಂದ್ರೆ ಅವ್ರು ಇಬ್ಬರಲ್ಲಿ ಹೋಗ್ಬಿಟ್ಟು ಧ್ಯಾನ, ಅಲ್ಲಿ ಇನ್ನೊಬ್ರು ನಮ್ ಫ್ರೆಂಡ್ ಇದ್ರು, ಅವ್ರು ಒಟ್ಟು 3 ಜನ ನಾವು ಶೆಡ್ಯೂಲ್ ಮಾಡ್ಕೊಂಡು ಹೋಗ್ಬಿಟ್ಟು ಪ್ರಚಾರ ಮಾಡ್ಬಿಟ್ಟು ಬರ್ತಾ ಇದ್ವಿ. ಒಂದು ಸಿದ್ಧಗಂಗಾ ಸ್ಕೂಲ್ ಅಂತ ಇದೆ, ಅಲ್ಲಿ ಪ್ರತಿನಿತ್ಯ ಹೋಗ್ತಾ ಇದ್ವಿ. ಗೌರ್ಮೆಂಟ್ ಸ್ಕೂಲಿಗೆ ಮಾತ್ರ ವಾರದಲ್ಲಿ ಒಂದ್ ದಿವಸ ಶನಿವಾರ ಮಾತ್ರ ಬರಕ್ ಹೇಳ್ತಾ ಇದ್ವಿ, ಶನಿವಾರ ಹೋಗ್ತಾ ಇದ್ವಿ. ಮತ್ತೆ ಪ್ರಚಾರ ಅಂತೂ ಎಲ್ಲಾ ಸ್ಕೂಲ್ಗಳಿಗೆ ಹೋಗಿ ಪಾಂಪ್ಲೆಟ್ ಎಲ್ಲ ಕೊಟ್ಬಿಟ್ಟು, ಆಗ ಗೌರ್ಮೆಂಟ್ ಇಂದ ಆರ್ಡರ್ ಬಂದಿತ್ತು, ಒಂದು ಕಂಪಲ್ಸರಿ 10 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಿಸ್ಬೇಕು ಅಂತಂದೇಳಿ ನಮಗ ಒಂದು ಇದು ಸಿಕ್ಕಿತ್ತು. ಅವಾಗ ಎಲ್ಲಾ ಸ್ಕೂಲ್ಗಳಿಗೆ ಹೋಗ್ಬಿಟ್ಟು, ಕಾಲೇಜುಗಳಿಗೆ ಹೋಗಿ ಆ ಪಾಂಪ್ಲೆಟ್ ಕೊಟ್ಬಿಟ್ಟು, ಸರ್ಕಾರದಿಂದ ಸರ್ಕ್ಯುಲರ್ ಬಂದಿದೆ ಅಂತ ಹೇಳಿ ನಾವು ಕೊಟ್ಬಿಟ್ಟು ಬರ್ತಾ ಇದ್ವಿ. ನಾವು ಹೋಗ್ಬಿಟ್ಟು ಕೊಟ್ಬಿಟ್ಟು ಹೇಳಿ ಅಲ್ಲಿ ಅವರಿಗೆ ಧ್ಯಾನ ಪರಿಚಯ ಮಾಡಿ ಪುಸ್ತಕವನ್ನ, ಧ್ಯಾನ ಕಸ್ತೂರಿ ಪುಸ್ತಕ ಮತ್ತೆ ಧ್ಯಾನ ತಾಂಬೂಲ, ಈ ಪುಸ್ತಕವೆಲ್ಲ ಕೊಟ್ಬಿಟ್ಟು ಬರ್ತಾ ಇದ್ವಿ ನಾವು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಬಟ್ ಕಳೆದ ವರ್ಷ ಅಂತೂ ನಾವು ಡಿಸೆಂಬರ್ 21ನೇ ತಾರೀಕು ಕಬ್ಬನ್ ಪಾರ್ಕ್ ಹೋಗಿ ಒಂದು ಧ್ಯಾನ ಕುಟುಂಬ ಅಂತ ಒಂದು ಗ್ರೂಪ್ ಇದೆ ಬೆಂಗಳೂರು ನಮ್ದು. ಅಲ್ಲಿ ನಿರಂತರವಾಗಿ ಪ್ರತಿ ಶನಿವಾರ ಕ್ಲಾಸಸ್ ಇರುತ್ತೆ. ಆ ಗ್ರೂಪ್ ಇಂದ ನಾವೆಲ್ಲ ಧ್ಯಾನ ಸೇವಾ ಕುಟುಂಬ ಅಂತ ಮಾಡ್ಕೊಂಡು 11 ಪಾರ್ಕು, 11 ದೇವಸ್ಥಾನಗಳು, 11 ಶಾಲೆ ಅಂತ ಹೇಳಿ ಮಾಡ್ಕೊಂಡು ಅಲ್ಲೂ ಕೂಡ ಸಹ ನಾವು ಹೋಗ್ಬಿಟ್ಟು ಧ್ಯಾನ ಪ್ರಚಾರ ಮಾಡ್ತಾ ಇದ್ವಿ. ಅದೊಂದು ಅನುಭವ, ಒಳ್ಳೆ ಅನುಭವ. ಅಲ್ಲಿ ಅಂತೂ ಎಷ್ಟು ಜನ ಗ್ರೂಪ್ ಆಗಿ, ನಾನು ಮತ್ತೆ ಇನ್ನೊಬ್ರು ಮೇಡಮ್ ಇದ್ರು, ಜಯಪ್ರಭಾನ ಅವರು ಅಲ್ಲ, ಪಾರ್ವತಿ ಮೇಡಮ್ ಅಂತ ಇದ್ದಾರೆ. ಪಾರ್ವತಿ ಮೇಡಮ್ ನಾನು ಗ್ರೂಪ್ ಮಾಡ್ಕೊಂಡು, ಹಂಗೆ ಸುಮಾರು ನಾವೇನೆ, ಯಾರು ಕ್ರಿಯೇಟ್ ಮಾಡಿಲ್ಲ ಗ್ರೂಪ್ ನ, ನಾವೇ ಜೊತೆಗೆ ಸೇರ್ಕೊಂಡ್ಬಿಟ್ಟು ಹೋಗಿ ಪಾಂಪ್ಲೆಟ್ ಕೊಡೋದು, ಯಾರಿಗೆ ಯಾವ ಭಾಷೆ ಬರುತ್ತೋ ಆ ಭಾಷೆದು PMC ನ ಸಬ್ಸ್ಕ್ರೈಬ್ ಮಾಡಿಸೋದು ನಿರಂತರವಾಗಿ ಮಾಡ್ತೀವಿ. ಜೊತೆಗೆ ಆಮೇಲೆ ಲಾಲ್ಬಾಗ್ ಹೋಗಿದ್ವಿ ಒಂದ್ ದಿವಸ. ಲಾಲ್ಬಾಗ್ ಅಲ್ಲಂತೂ ತುಂಬಾ ಅದ್ಭುತ ಅನುಭವ. ಅಲ್ಲಿ ದಾರಿನಲ್ಲಿ ಹೋಗೋರ್ಗೆಲ್ಲ ತೆಲುಗು, ತಮಿಳು, ಮಲಯಾಳಿ, ಹಿಂದಿ, ಒಡಿಸ್ಸಾ ಎಲ್ಲಾ ಲ್ಯಾಂಗ್ವೇಜ್ ಸಿಕ್ಕಿದ್ದವ್ರನ್ನು ಕೂಡ ಸಹ ಯಾವ್ಯಾವ PMC ಇದೆ ಅಂತ ಅವ್ರಿಗೆ ತೋರಿಸ್ಬಿಟ್ಟು
ಅಲ್ಲಿ ನಾವು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿಸ್ತಾ ಇದ್ವಿ. ಅದಂತೂ ಒಳ್ಳೆ ಅನುಭವ ಅಲ್ಲಿ. ಅಲ್ಲಿ ಕೂಡ ಈ ತರ ಅನುಭವಗಳು ಬೇಕು ನಮಗೆ. ಅವರಿಂದ ಬರೋ ರಿಯಾಕ್ಷನ್, ಅವರು ತುಂಬಾ ಅಲ್ಲೇ ಕೆಲವರು ಕುತ್ಕೊಂಡು ಧ್ಯಾನ ಕೂಡ್ತೀವಿ ಅನ್ನೋರು ಅವ್ರಿಗೆ ಧ್ಯಾನ ಕೂಡಿಸ್ಬಿಟ್ಟು ಅಲ್ಲೇ ಧ್ಯಾನ ಮಾಡಿಸ್ತಾ ಇದ್ವಿ ಮ್ಯೂಸಿಕ್ ಹಾಕ್ಬಿಟ್ಟು. ಕೆಲವರು ಇಲ್ಲ ನಾವು ಆಮೇಲೆ ಬರ್ತೀವಿ ಅನ್ನೋರ್ಗೆ ನಾವಲ್ಲಿ ಒಂದ್ ಗ್ರೂಪ್ ಅಲ್ಲಿ ಹೋಗಿರ್ತೀವಲ್ಲ, ಆ ಗ್ರೂಪ್ ಅವರು ಒಂದು 7-8 ಜನ ಅಲ್ಲೇ ಇರೋರು. ನಾವು ಕಳಿಸ್ತಾ ಇದ್ವಿ, ಅಲ್ಲಿ ಮ್ಯೂಸಿಕ್ ಮೆಡಿಟೇಷನ್ ನಡೀತಾ ಇದೆ ಹೋಗಿ ಅಂತ ಹೇಳಿದಾಗ ಇಂಗ್ಲಿಷ್ ಬರೋರು ಇಂಗ್ಲಿಷ್ ಹೇಳ್ಕೊಡ್ತಾ ಇದ್ರು, ತೆಲುಗು ಬರೋರು ತೆಲುಗು ಹೇಳ್ಕೊಡ್ತಾ ಇದ್ರು, 4-5 ಭಾಷೆ ಬರೋರ್ನಲ್ಲಿ ಕೂತ್ಕೊಂಡಿರ್ತಾ ಇದ್ರು. ನಮ್ಗೆ ಏನ್ ಸಾಧ್ಯವಾಗುತ್ತೋ ನಾವು ಅದು ಹೇಳ್ತಾ ಇದ್ವಿ, ಮಿಕ್ಕಿದಲ್ಲಿ ಕಳಿಸ್ತಾ ಇದ್ವಿ, ಅವ್ರು ಮಾಡ್ತಾ ಇದ್ರು. ಈ ತರ ಒಂದು ಅದ್ಭುತವಾದಂತಹ ಪ್ರಚಾರ. ಅದರ ನಂತರ ಒಂದು ಶಾಲೆಗೆ ಹೋಗಿದ್ರು. ನಾನು ಆ ಸಮಯದಲ್ಲಿ ನನಗೆ ಕ್ಲಾಸ್ ಇದ್ರಿಂದ ಹೋಗಕ್ಕಾಗ್ಲಿಲ್ಲ. ಆಮೇಲೆ ಬಸವನಗುಡಿಯಲ್ಲಿ ಒಂದು ಪಾರ್ಕ್ಗೆ ಹೋಗಿದ್ರು. ಈ ತರ ಅವಾಗವಾಗ ಹೋಗ್ತಾರೆ ಇದ್ರು. ಈಗ ಒಂದು 4-5 ತಿಂಗಳಿಂದ 6 ತಿಂಗಳಿಂದ ಹೋಗಕ್ ಆಗಿಲ್ಲ. ಈಗ ನೆಕ್ಸ್ಟ್ ಜನವರಿಯಿಂದ ನಾವು ಕಂಟಿನ್ಯೂ ಮಾಡ್ತೀವಿ ಅದನ್ನ. ನಡೀತಾ ಇದೆ ಮೇಡಮ್, ಆ ತರ ನಡೀತಿದೆ. ಎಲ್ಲಿ ಅದ್ಭುತ ಸೇವೆ ಮಾಡ್ತಾ ಇದ್ದೀರಾ ಮೇಡಮ್, ಖಂಡಿತವಾಗ್ಲು. ಸೇವೆ ಮತ್ತೆ ಪ್ರಚಾರ ನಿರಂತರವಾಗಿ ನಡೀತಾ ಇದೆ. ಇದಲ್ಲದೇನೆ ನಡೀತಾ ಇದೆ ಅದು. ಆಮೇಲೆ ತುಂಬಾ ನಾವು ತುಂಬಾ ಹಾಸ್ಪಿಟಲ್ಗೆ ಕೆಲಸ. ಹೋಗ್ತೀವಿ. ಹಾಸ್ಪಿಟಲ್ಗೆ ಹೋದಾಗ ಕೂಡ ಸಹ ಅಲ್ಲಿ ಧ್ಯಾನ ಹೇಳ್ಕೊಡ್ತೀವಿ, ಪುಸ್ತಕಗಳನ್ನು ಕೊಡೋದು, ಒಟ್ಟಲ್ಲಿ ಸಬ್ಸ್ಕ್ರೈಬ್ ಮಾಡ್ಸೋದು. ಬಸ್ಸಲ್ಲಿ ಹೋಗುವಾಗ ಕೆಲವರು ಒಂದ್ಸತಿ ನೋಡ್ತೀವಿ, ಅವ್ರು ಏನಾದ್ರು ನಾವ್ ಹೇಳಿದ್ ಮಾತು ಕೇಳೋ ತರ ಇದಾರೆ ಅಂದಾಗ ಅವ್ರಿಗೆ ಹೇಳ್ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಸೋದು. ಅವರೆಲ್ಲ PMC ಸಬ್ಸ್ಕ್ರೈಬ್ ಮಾಡ್ಸೋದು. ತೆಲುಗು ಮಾತಾಡ್ತಾರೆ ಅಂದಾಗ ತೆಲುಗು ಅವ್ರವ್ರಿಗೆ ಭಾಷೆಗೆ ತಕ್ಕಂಗೆ ಹೇಳ್ಕೊಡೋದು ಮಾಡ್ತಾ ಇದ್ವಿ ಮೇಡಮ್, ಆ ತರ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮೇಡಮ್, ಸಮಾಜ ಸೇವೆ ಇವತ್ತು ಮುಸ್ಲಿಂ ಅವರು ಎಷ್ಟು ಜನ ನಂಗೆ ಪರಿಚಯ ಇದ್ದಾರೆ, ಹಾಸ್ಪಿಟಲ್ ಬರ್ತಾರೆ. ಅವ್ರೆಲ್ರಿಗೂ ಕೂಡ ಸಹ ನಾನು ಅವ್ರ ಸಬ್ಸ್ಕ್ರೈಬ್ ಮಾಡಿಸಿದ್ದೀನಿ. ಅವ್ರಿಗೂ ಕೂಡ ಸಹ ಅವರು ಉರ್ದು ಮಾತಾಡೋರ್ಗೆ ಪಾಕಿಸ್ತಾನದಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳಿ ಅದನ್ನ ತೋರಿಸ್ಬಿಟ್ಟು ಅದು ಹೇಳ್ಕೊಟ್ಟು ಅವರು ಕೂಡ ಸಹ ಈಗ್ಲೂ ಕೂಡ ಧ್ಯಾನ ಮಾಡಿ ನಂಗೆ ಮೆಸೇಜ್ ಕಳಿಸ್ತಾರೆ, ಫೋನ್ ಮಾಡ್ತಾರೆ ಯಾವಾಗಾದ್ರೂ. ಆತರ ವಂಡರ್ಫುಲ್ ಮೇಡಮ್. ಅನುಭವಗಳು. ತುಂಬಾ ವಿಶೇಷವಾಗಿದೆ. ನಾವು ಇಷ್ಟು ದಿನ ಕೇಳ್ಕೊಂಡು ಬಂದ್ವಿ ಬೇರೆಯವ್ರದ್ದು ಅನುಭವ, ನಿಮ್ದು ವಂಡರ್ಫುಲ್, ಎಂಟೈರ್ಲಿ ಡಿಫ್ರೆಂಟ್ ಅಂತ ಅನ್ನಿಸ್ತು ನನ್ಗೆ ಇವತ್ತು. ತುಂಬಾ ತುಂಬಾ ಹೇಳಿದ್ರಿ ಮೇಡಮ್, ತುಂಬಾ ಚೆನ್ನಾಗಿತ್ತು. ಇನ್ನು ನಮ್ಮ ಮಾಸ್ಟರ್ಸ್ ಯಾರಾದ್ರೂ ಏನಾದ್ರು ಪ್ರಶ್ನೆಗಳನ್ನ ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್ಸ್. ಇನ್ನೊಂದು ಅನುಭವ ನೆನಪಾಯ್ತು. ಇದನ್ನ ಹೇಳಿ ಹೇಳ್ಬೇಕು ಅಂತ ಹೇಳಿ, ಬಟ್ ನನ್ಗೆ ಹೆಂಗ್ ಹೇಳೋದು ಅಂದ್ರೆ ಅದು ಉತ್ಪ್ರೇಕ್ಷೆ ಅನ್ನಿಸ್ಬಹುದು ಅಂತ ನಾನು ಎಲ್ಲೂ ಹೇಳಕ್ ಹೋಗಲ್ಲ ಅದನ್ನ. ಹೇಳಿ ಹೇಳಿ. ಪತ್ರಸರ್ ನೋಡಕ್ ಹೋಗಿದ್ ದಿವ್ಸನೇನೆ ಹಿರಿಯೂರಲ್ಲಿ ನನ್ ತಂಗಿ ಮನೆಯಲ್ಲಿ ಅವಾಗ ಕೇತಪ್ಪ ಸರ್ ಹಿಂದಿ ಸೆಷನ್ ನಡೆಸ್ತಾ ಇದ್ರು, ಇಂಟೆನ್ಸಿವ್ ಮೆಡಿಟೇಷನ್. PMC ಕೋಲ್ಕತ್ತಾದ ಏನೋ. ಅವರು 3 ಅವರ್ಸ್ ಮೆಡಿಟೇಷನ್ ಬೆಳಗ್ಗೆ 2 ಗಂಟೆಯಿಂದ 5 ಗಂಟೆ ತನಕ ನಡೀತಾ ಇತ್ತು. 5 ಗಂಟೆಯಿಂದ ಮೈತ್ರಿಯ ಧ್ಯಾನ ಶುರು ಆಗ್ತಾ ಇತ್ತು. ಪ್ರತಿನಿತ್ಯ ನಾನು ಬೆಂಗಳೂರಲ್ಲಿ ಇರುವಾಗ್ಲೂ ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಅಲ್ಲೂ ಕೂಡ ಹೋದಾಗ 2 ಗಂಟೆಗೆ ಧ್ಯಾನಕ್ಕೆ ಕೂತಿದ್ದೀನಿ. ಧ್ಯಾನಕ್ಕೆ ಕೂತು ಧ್ಯಾನದಿಂದ ಎದ್ದ ಮೇಲೆ ನನ್ಗೆ ಏನಾಯ್ತು ಅಂತಾನೆ ಗೊತ್ತಾಗ್ಲೇ ಇಲ್ಲ. ನನ್ ತಂಗಿ ಹತ್ರ ಬಂದ್ಬಿಟ್ಟು ಹೇಳ್ದೆ, ನನ್ನ ಅನುಭವ ಹಂಚ್ಕೊಂಡೆ. ತಂಗಿ ಯಜಮಾನ್ರ ಹತ್ರ ಏನ್ ಅನುಭವ ಅಂತ ಹೇಳಿದ್ರೆ, ಅದು ಧ್ಯಾನಕ್ಕೆ ಕೂತಿದ್ದೀನಿ. ನನ್ ತಂಗಿ ಮನೆ ಎದುರುಗಡೆ ಇರೋರು ಮುಸ್ಲಿಂ ಇದ್ರು ಅವರು. ಫಸ್ಟ್ ಹೋಗಿ ಅವಳನ್ನ ಕೇಳ್ದೆ, ಅವರು ಅಣ್ಣ ಇದ್ದಾರಾ ಅಂತಂದೆ. ಅಣ್ಣ ಏನ್ ಮಾಡ್ತಿದ್ದಾರೆ ಅಣ್ಣ ಅಂದ. ಇಲ್ಲ, ಅವ್ರು ತೀರ್ಕೊಂಡು ಹೋಗಿ ಸುಮಾರು 6 ತಿಂಗಳಾಯ್ತು ಅಂತ ಹೇಳಿದ್ರು. ನನಗೆ ಅವ್ರಲ್ಲಿ ಕಾಣಿಸಿದ್ರು. ಅವ್ರ ಮನೆ ಮುಂದೆ ಚೇರ್ ಹಾಕೊಂಡು ಕೂತ್ಕೊಂಡು ಹಿಂಗ್ ಕೈ ಕಟ್ಕೊಂಡು ಮನೆ ನೋಡ್ತಾ ಇದ್ದಾರೆ. ನನಗ್ ಗೊತ್ತಿಲ್ಲ ಅವ್ರಿಗೆ ನನಗ್ ಮೆಡಿಟೇಷನ್ ಹೇಳ್ಕೊಡ್ಬೇಕು ಏನು ಗೊತ್ತಿಲ್ಲ. ಅದೊಂದು ಅನುಭವ. ನಾನು ನೀವಿಲ್ಲಿ ಇರಬಾರ್ದು, ಹಿಂಗ್ ಕೂತಿದ್ರೆ ಒಳಗಡೆ ಹೋಗಿ, ಇಲ್ಲ ಹೋಗಿ ಅಂತ ಹೇಳ್ದೆ. ಅದನ್ನ ಬಾಯಲ್ಲಿ ಹೇಳ್ತಾ ಇದೀನಿ, ಧ್ಯಾನ ಕೂತಾಗ ಕೂಡ ಸಹ ಅದು ಆತರ ಆಗ್ತಾ ಇದೆ. ನಾನು ಆಮೇಲೆ ಅಲ್ಲಿ ಇವ್ರು ರವೀಂದ್ರ ಸರ್ ಬಂದಿದ್ರು. ಆಮೇಲೆ ಗೌರೀಶ್ ಸರ್ಗೂ ಎಲ್ಲರ ಹತ್ರ ಸರ್ ಹಿಂಗಾಯ್ತು ಅಂತ ಹೇಳಿದಾಗ, ಇಲ್ಲ ಮೇಡಮ್, ಅಂತವ್ರು ಬಂದಾಗ ನೀವು ಧ್ಯಾನ ಹೇಳ್ಕೊಡ್ಬೇಕು ನೀವು ಅವ್ರಿಗೆ. ನನಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ. ನನ್ ತಂಗಿನ್ ಕೇಳ್ದೆ, ಇಲ್ಲ ಅವರು ತೀರ್ಕೊಂಡು ಹೋಗಿ ಆಯ್ತು 6 ತಿಂಗಳಾಯ್ತು ಅಂತ ಹೇಳಿದ್ರು. ನನಗೆ ಅವರು ಪ್ರತ್ಯಕ್ಷ ಆಗಿದ್ರು, ಅವತ್ತು ಕಾಣಿಸಿದ್ರು. ಅವತ್ತಿಂದ ಇವತ್ತಿನವರೆಗೂ ಏನು ಮತ್ತೆ ಅವ್ರು ಮತ್ತೆ ನನಗೆ ಕಾಣಿಸಿಲ್ಲ. ಆ ಒಂದು ಅದ್ಭುತವಾದ ಅನುಭವ. ಫಸ್ಟ್ ಟೈಮ್ ಪತ್ರ ಸರ್ ನೋಡ್ಲಿಕ್ಕಿಂತ ಮುಂಚೆ ಆಗಿದ್ದ ಅನುಭವ ಅದು. ಅದ್ ನಂತರ ಆ ಅನುಭವ ಇನ್ನು ಬೇರೆ ಬೇರೆ ತರ ಅನುಭವಗಳಾಗಿದೆ. ಇದಂತೂ ಮರೆಯಲಾಗದ ಅನುಭವ ಅಂತ ಹೇಳ್ಬೋದು. ಅಲ್ಲ, ಪತ್ರಿ ಸರ್ ಜೊತೆ ಕೇತಪ್ಪ ಸರ್ ಜೊತೆ ಎಲ್ಲ ಇದ್ವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನೀವು ಅದೃಷ್ಟವಂತರು ಮೇಡಮ್, ಖಂಡಿತವಾಗ್ಲೂ ಅದೃಷ್ಟವಂತರು. ನಿಮ್ ತಂಗಿನೂ ಈಗ ಇದೇ ಇದ್ರಲ್ಲಿ ಇದ್ದಾರ, ಧ್ಯಾನದಲ್ಲೇ ಇದ್ದಾರೆ ಈಗ್ಲೂ? ಹೌದು. ಅಂದ್ರೆ ನಿಮ್ಮ ಕುಟುಂಬ, ಅಂದ್ರೆ ನಿಮ್ ಅನ್ಸಿಸ್ಟ್ರಲ್ಲ ಎಂದಿಂದ ಅಧ್ಯಾತ್ಮ ಜೀವಿಗಳು ಅಂತಲೇ ಹೇಳಿದ್ರಿ ನೀವು, ಅಲ್ಲಿಂದಾನೇ ಬಂದಿದೆ, ನಿಮಗೆ ಮೂಲದಿಂದಾನೇ ಬಂದ್ಬಿಟ್ಟಿದೆ, ಕುಟುಂಬದಿಂದಾನೇ ಬಂದಿದೆ ನಿಮ್ಗೆ. ಯಜಮಾನ್ರು ಮನೆಯಲ್ಲಿ ಎಲ್ರು ಸಂಗೀತಗಾರರು, ನಾಟಕ, ಮಾವರು ಡ್ರಾಮಾಗಳು ಮಾಡ್ಸೋರು, ಅವರು ಔಷಧಿಗಳನ್ನ ಕೊಡೋದು,
ಆತರ ಇರ್ತೈತೆ ಅವ್ರದ್ದು. ಹಾ 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 ಅದೇ ನಿಮ್ಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆ ಅಂತ ಕಾಣುತ್ತೆ ಇದು. ಧನ್ಯವಾದ ಮೇಡಮ್, ಧನ್ಯವಾದ. ಯಾರು